Hallelujah. 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 So welcome back. ಮತ್ತೊಮ್ಮೆ ಸ್ವಾಗತ. I was very amazed to hear the teachings from Bishop Robert. ಬಿಷಪ್ ರಾಬರ್ಟ್ ಅವರಂತಹ ಕೊಟ್ಟಂತ ವಾಕ್ಯ ಕೇಳಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿತ್ತು. Those kind of teachings which is taught only in the Bible college. ಈ ತರವಾದಂತಹ ಒಂದು ಕಾರ್ಯಗಳು ಸಂದೇಶಗಳು ಬೈಬಲ್ ಕಾಲೇಜಲ್ಲಿ ಮಾತ್ರ ಕೊಡ್ತಾರೆ. We find it in our mere church services. ಸಾಮಾನ್ಯವಾದಂತಹ ಸಭೆ ಬೋಧನೆಗಳಲ್ಲಿ ಈ ತರವಾದ ವಿಚಾರಗಳು ಯಾರು ಮಾತಾಡೋದಿಲ್ಲ. Now when he was speaking about the ghost, ಈ ಒಂದು ಘೋಸ್ಟ್ ಅಂದ್ರೆ ದೆವ್ವದ ಬಗ್ಗೆ ಮಾತಾಡುವಾಗ he used to teach in the Bible college. ಈ ತರ ವಿಚಾರ ನಾವು ಬೈಬಲ್ ಕಾಲೇಜಲ್ಲಿ ಮಾತ್ರ ಹೇಳ್ಕೊಡ್ತೇವೆ. So in the earlier KJV translation, there was a term called ghost, Holy Ghost. ಈ ಮೊದಲನೇ KJV ಟ್ರಾನ್ಸ್ಲೇಷನ್ ಅಲ್ಲಿ ಹೋಲಿ ಸ್ಪಿರಿಟ್ ಅದ್ರ ಜಾಗದಲ್ಲಿ ಹೋಲಿ ಗೋಸ್ಟ್ ಅಂತ ಗೊತ್ತಿತ್ತು. When the revised translation happened. ಈ ರಿವೈಸ್ ಟ್ರಾನ್ಸ್ಲೇಷನ್ ಆಗ್ತಾ So there is no more Holy Ghost, it is Holy Spirit. ಅಲ್ಲಿ ಹೋಲಿ ಗೋಸ್ಟ್ ಅಂತ ತಗೊಳ್ಳಲ್ಲ, ಹೋಲಿ ಸ್ಪಿರಿಟ್ ಅಂತ. It is only a terminology. ಅದೊಂದು ಪದ ಮಾತ್ರ. Ghost and Spirit is a spirit. ಗೋಸ್ಟ್ ಅಥವಾ ಸ್ಪಿರಿಟ್ ಏನೇ ಆದ್ರೂ ಪವಿತ್ರಾತ್ಮನವರು. Hallelujah. Hallelujah. A lot more to receive in our spirit, man. ಇನ್ನು ಹೊಂದಿಕೊಳ್ಳೋದು ತುಂಬಾ ಹೆಚ್ಚಾಗಿದೆ. Are you prepared? ಸಿದ್ಧರಿದ್ದೀರಾ? Hallelujah. So let us welcome back our Dr. Robert Rubale to continue the Holy Spirit unction. ರಾಬರ್ಟ್ ರುಬಾಲೆ ಅವ್ರನ್ನ ಮತ್ತೆ ಕರೆಯೋಣ. ಪವಿತ್ರಾತ್ಮನ ಅಭಿಷೇಕದ ಬಗ್ಗೆ ಮತ್ತೆ ಹೆಚ್ಚಾಗಿ ತಿಳಿದುಕೊಳ್ಳೋಣ. Another round of applause, please. ಇನ್ನು ಮತ್ತೊಮ್ಮೆ ಚಪ್ಪಾಳೆ ತಟ್ಟಿದ್ದ. Thank God for the break. ಈ ಬ್ರೇಕ್ಗೋಸ್ಕರ ದೇವರಿಗೆ ಸ್ತೋತ್ರ. We want to continue. ನಾವು ಎಲ್ಲಿ ಬಿಟ್ಟಿದ್ದು ಅಲ್ಲಿಂದ ಮುಂದುವರಿಸೋಣ. I left off by saying that actually the degree you know and understand the Holy Spirit in your life, the degree that you know and understand the Holy Spirit in your life, ನಾವ್ ಎಲ್ಲಿಗೆ ನಿಲ್ಸಿದ್ವಿ ಅಂದ್ರೆ ನಾವು ದೇವರ ಆತ್ಮನನ್ನ ಯಾವ ಲೆವೆಲ್ಗೆ ತಿಳ್ಕೊಳ್ತೀವೋ is the degree He's going to work in your life. ಅದೇ ಲೆವೆಲ್ಗೆ ನಮ್ಮ ಜೀವಿತದಲ್ಲಿ ದೇವ್ರ ಕೆಲಸ ಮಾಡ್ತಾರೆ. And we've seen that He is the wind, the breath of God. ನಾವು ನೋಡಿದ್ದೇವೆ ದೇವರ ಆತ್ಮನು ದೇವರ ಶ್ವಾಸವಾಗಿದ್ದಾರೆ. ಅದು ದೊಡ್ಡ ಗಾಳಿ ಆ ರೀತಿಯಲ್ಲಿ. It is good to allow the wind of the Spirit to remove everything that actually doesn't belong to God. ದೇವರಿಗೆ ಸಲ್ಲದೇ ಇರುವಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಯಾವ್ದಾದ್ರು ಇದ್ರೆ ಅದನ್ನು ಓಡಿಸುವುದಕ್ಕೆ ದೇವರಾತ್ಮನ ಗಾಳಿಯನ್ನು ಅನುಮತಿ ನೀಡಿದ್ರೆ ಒಳ್ಳೇದು. And to execute the will of God in our lives. ನಮ್ಮ ಜೀವಿತಗಳಲ್ಲಿ ದೇವರ ಚಿತ್ತ ನೆರವೇರುವಂತೆ. Now the Bible also calls the Spirit of God the fire is a representation of the Spirit of God. ಬೈಬಲ್ ನಲ್ಲಿ ದೇವರ ಆತ್ಮನನ್ನು ಮತ್ತೊಂದು ರೀತಿಯಲ್ಲಿ ಗುರುತಿಸ್ತಾರೆ. ಅದು ಹೇಗೆ ಅಂದ್ರೆ ಬೆಂಕಿ. You know, when you talk about the fire, ನಾವು ಬೆಂಕಿಯ ಬಗ್ಗೆ ಮಾತಾಡುವಾಗ the fire has many things to do. ಬೆಂಕಿಯು ಅನೇಕ ಕಾರ್ಯಗಳನ್ನ ತೋರಿಸುತ್ತೆ. And you know, some people like calling fire. ಕೆಲವರು ದೇವರಾತ್ಮನ ಬೆಂಕಿ ಅಂತ ಕರೆಯಕ್ಕೆ ಇಷ್ಟಪಡ್ತಾರೆ. And fire signifies many things. ಈ ಬೆಂಕಿಯು ಅನೇಕ ಕಾರ್ಯಗಳನ್ನ ಸೂಚಿಸುತ್ತೆ. You see, in the Old Testament, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ whenever a sacrifice was offered, ಒಂದು ಬಲಿಯನ್ನು ಸಲ್ಲಿಸುವಾಗ God will descend upon that sacrifice in the form of fire. ಬೆಂಕಿಯೋಪಾದಿಯಲ್ಲಿ ದೇವರು ಬಂದು ಅದನ್ನು ಸ್ವೀಕರಿಸ್ತಾ ಇದ್ರು ಯಜ್ಞಗಳನ್ನ. You remember in the book of Kings, ಆ ಮೊದಲನೇ ಅರಸರು ಪುಸ್ತಕದಲ್ಲಿ ನಾವು ನೋಡ್ತಾರೆ ಅದನ್ನ. the Lord descended upon the sacrifice. ಆ ಒಂದು ಯಜ್ಞವೇದಿಯ ಮೇಲೆ ದೇವರ ಬೆಂಕಿ ಬಂದು ಅದನ್ನು ಸ್ವೀಕರಿಸುವಂತದ್ದು. By the fire. So it is God Himself lighting the fire. ಅಲ್ಲಿ ಯಜ್ಞವೇದಿಗೆ ಬೆಂಕಿಯನ್ನು ಹಚ್ಚುವಂತವರೇ ದೇವರ ಆತ್ಮನಾಗಿರ್ತಾರೆ. So what fire does, it signifies light. ಈ ಬೆಂಕಿ ಏನನ್ನ ತೋರ್ಪಡಿಸುತ್ತೆ ಅಂದ್ರೆ ಮೊದಲನೇದು ಬೆಳಕು. And it is also an evidence that God is present. ಅದು ಏನನ್ನ ತೋರಿಸುತ್ತೆ ಅಂದ್ರೆ ದೇವರಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಗುರುತಾಗಿದೆ. Now in the day of Pentecost, ಈ ಪಂಚಶತಮಾನದ ದಿನದಲ್ಲಿ when the Holy Ghost came, ದೇವರಾತ್ಮನು ಇಳಿದಾಗ upon them, ಆ ಒಂದು 120 ಜನರ the ಮೇಲೆ Bible says tongues of fire
was seen upon the head of each one. ಅಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ಬೆಂಕಿಯ ನಾಲಿಗೆಗಳು ಪ್ರತಿಯೊಬ್ಬರ ನಾಲಿಗೆ ಮೇಲೆ ಬಂದು ಕೂತ್ಕೊಳ್ತು ಅಂತ. So connect it with the fire of God consuming and coming to the sacrifice. ಅಲ್ಲಿ ಇದನ್ನ ನಾವು ಯಜ್ಞವೇದಿ ಮೇಲೆ ಇರುವಂತ ಬಲಿಯನ್ನು ಸ್ವೀಕರಿಸುವಂತ ಕಾರ್ಯಕ್ಕೆ ಒಪ್ಪಿಸಿ ನೋಡಿ. So when the disciples were willing to wait, ಇಲ್ಲಿ ದೇವರ ಶಿಷ್ಯರು, ಯೇಸು ಸ್ವಾಮಿ ಶಿಷ್ಯರು ಕಾಯ್ತಾ ಇದ್ದಾರೆ ದೇವರ ಆತ್ಮಕ್ಕೋಸ್ಕರ. they gave themselves as a living sacrifice to wait for the Lord. ಅವರ ಜೀವಿತವನ್ನೇ ಬಲಿಯಾಗಿ ಸಲ್ಲಿಸಿ ಕಾಯ್ತಾ ಇದ್ದಾರೆ ದೇವರಿಗೋಸ್ಕರ. So fire, the tongues of fire was seen upon the head of each one of them. ಆ ಬೆಂಕಿಯ ನಾಲಿಗೆಗಳು ಪ್ರತಿಯೊಬ್ಬರ ಮೇಲೆ ಇಳಿದು ಬರುವುದನ್ನ ನಾವು ನೋಡ್ತೇವೆ. So fire is the evidence of God's presence. ಈ ಬೆಂಕಿಯು ದೇವರ ಆತ್ಮ, ದೇವರ ಪ್ರಸನ್ನತೆಯನ್ನು ಸೂಚಿಸುತ್ತದೆ. The first time fire is used to represent God is in Genesis. ಈ ಆದಿಕಾಂಡದಲ್ಲಿ ನಾವು ಮೊದಲನೇ ಬಾರಿ ನೋಡ್ತೇವೆ ದೇವರ ಆತ್ಮನನ್ನ ಬೆಂಕಿಗೆ ಹೋಲಿಸುವಂತದ್ದು. If we read the book of Genesis, ಆದಿಕಾಂಡ ಪುಸ್ತಕದಲ್ಲಿ chapter number 15 verse 17, 15ನೇ ಅಧ್ಯಾಯ 17ನೇ ವಚನ, during the covenant of God with Abraham, ಅಬ್ರಹಾಮನೊಟ್ಟಿಗೆ ಮಾಡಿದಂತಹ ಒಂದು ಒಡಂಬಡಿಕೆಯ ಸಮಯದಲ್ಲಿ ನಾವು ನೋಡ್ತೇವೆ. after Abraham had given the sacrifice, ಅಬ್ರಹಾಮನು ಒಂದು ಆ ಬಲಿಯನ್ನು ಸಲ್ಲಿಸಿದ ನಂತರ then fire in the form of smoke passed in between the sacrifice. ಆ ಒಂದು ಬಲಿಯ ನಡುವೆ ಬೆಂಕಿಯ ರೀತಿಯಲ್ಲಿ, ಹೊಗೆಯ ರೀತಿಯಲ್ಲಿ ದೇವರಾತ್ಮನು ಬಂದು ಅದನ್ನು ಸ್ವೀಕರಿಸ್ತಾರೆ. So it was representing the evidence of God's presence. ಅದು ದೇವರ ಪ್ರಸನ್ನತೆಗೆ ಹೋಲಿಕೆಯಾಗಿದೆ. During the Pentecost, the tongues of fire represented the presence of God's, the evidence of God's presence. ಆ ಪಂಚಶತಮಾನದ ದಿನದಲ್ಲಿ ಉಳಿದಂತ ಬೆಂಕಿಯ ನಾಲ್ಗೆಗಳು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೋಲಿಸುತ್ತದೆ. And it also reveals God's glory. ಅದೇನು ತೋರಿಸುತ್ತೆ ಅಂದ್ರೆ ದೇವರ ಮಹಿಮೆಯನ್ನು ನಮಗೆ ತೋರ್ಪಡಿಸುತ್ತದೆ. In Exodus 19 verse 17 to 18. ವಿಮೋಚನ ಕಾಂಡ 19, 17, 18 ಈ ರೀತಿ ಹೇಳುತ್ತೆ. That is a representation of God's glory. ಅದು ಆ ಬೆಂಕಿಯು ದೇವರ ಮಹಿಮೆಗೆ ತೋರುವಿಕೆಯಾಗಿದೆ. You know, God's glory means God's heaviness. ದೇವರ ಮಹಿಮೆ ಅಂದ್ರೆ ಅದು ಆತನ ಪ್ರಸನ್ನತೆ ಆಗಿದೆ. The weight of God. ದೇವರ ಅಭಿಷೇಕದ ಒಂದು ಶಕ್ತಿ, ತೂಕ. If the prime minister was to come to a town, ಈಗ ಒಂದು ಊರಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದ್ರೆ, or the president, ಅಥವಾ ಪ್ರಧಾನಿಯವರು ಬಂದ್ರೆ, the heaviness of God is felt. ಅದು ಅಲ್ಲಿ ದೇವರ ಪ್ರಸನ್ನತೆ ಹೇಗೆ ಗೊತ್ತಾಗುತ್ತೆ? That glory, that heaviness is felt. ಆ ಒಂದು ಅಲ್ಲಿ ಹೇಗೆ ಗೊತ್ತಾಗುತ್ತೋ ಆ ರೀತಿ ದೇವರ ಪ್ರಸನ್ನತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ಅದರ ಭಾರ, ತೂಕ ಹೇಗಿರುತ್ತೆ. So when the Holy Ghost is present, we feel the heaviness of God. ದೇವರ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ಪ್ರಸನ್ನತೆಯ ಒಂದು ಭಾರ ಅಲ್ಲಿರೋರ್ಗೆ ಗೊತ್ತಾಗುತ್ತೆ. Fire also guides. ಆ ದೇವರ ಬೆಂಕಿ ಅನ್ನೋದು ದಾರಿ ಕೂಡ ತೋರಿಸುತ್ತೆ. And it shows God's approval. ಬೆಂಕಿ ಅನ್ನೋದು ದೇವರು ನಾವು ಮಾಡುವಂತ ಕಾರ್ಯಕ್ಕೆ ದೇವರು ಓಕೆ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. So when we come to the early church, ನಾವಲ್ಲಿ ಈ ಪರಿಸ್ಥಿತಿ ಆ ಜಾಗಕ್ಕೆ ಬಂದಾಗ, the early church, Acts chapter 1 verse 8, ಆ ಹಳೆ ನಾವು ಮೊದಲನೇ ಸಭೆಗೆ ಬಂದಾಗ ಅಪೊಸ್ತಲರ ಕೃತ್ಯಗಳ 1ನೇ ಅಧ್ಯಾಯದಲ್ಲಿ it says, but you shall receive power when the Holy Spirit has come upon you. ಅಲ್ಲಿ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ನೀವು ದೇವರಾತ್ಮನನ್ನು ಹೊಂದಿಕೊಂಡಾಗ ಶಕ್ತಿ ಬಲವನ್ನು ಹೊಂದ್ಕೊಳ್ತಾರೆ ಅಂತ ಹೇಳುತ್ತೆ. And you shall be witnesses to me in Jerusalem, in Judea, in Samaria, to the end of the earth. ಯೆರೂಸಲೇಮ್, ಯುದೆಯ, ಸಮಾರ್ಯ, ಆ ಲೋಕದ ಕಟ್ಟ ಕಡೆಯವರೆಗೂ ನನಗೆ ನೀವು ಸಾಕ್ಷಿಗಳಾಗಿರ್ತೀರಿ ಅಂತ ವಾಕ್ಯ ಹೇಳುತ್ತೆ. So there is a promise of power. ಇದು ಶಕ್ತಿಗೆ ದೇವರು ಕೊಟ್ಟಂತ ಒಂದು ವಾಗ್ದಾನ. The word of a king has power. ರಾಜನ ಮಾತಿಗೆ ಶಕ್ತಿ ಇದೆ. So we receive the word of the king. ರಾಜನ ಮಾತನ್ನು ನಾವು ಸ್ವೀಕರಿಸ್ತೇವೆ. You shall receive power when the Holy Ghost has come upon you. ದೇವರಾತ್ಮನು ನಮ್ಮ ಮೇಲೆ ಬಂದಾಗ ನಮಗೆ ಶಕ್ತಿ ದೊರೆಯುತ್ತೆ. So we are not just speaking words, but it is about the power, the kingdom of God. ನಾವು ಏನೋ ಬರೀ ಮಾತುಗಳಾಡ್ತಿಲ್ಲ, ಆದರೆ ದೇವರ ಶಕ್ತಿ, ದೇವರ ರಾಜ್ಯದ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. It is the Spirit of God who takes the word of God and then manifests and acts on the word of God. ದೇವರ ಆತ್ಮನು ದೇವರ ವಾಕ್ಯವನ್ನು ತಗೊಂಡು ಕ್ರಿಯೆ ಮಾಡ್ತಾರೆ. As we speak, the word of God is able to take that word. ನಾವು ದೇವರ ವಾಕ್ಯವನ್ನು ಮಾತನಾಡುವಾಗ ಅದನ್ನ ಪವಿತ್ರಾತ್ಮನವರು ಸ್ವೀಕರಿಸಿ ಕೆಲಸ ಶುರು ಮಾಡ್ತಾರೆ. On our part, we are like law enforcement officers.
ಇಲ್ಲಿ ನಾವೇನ್ ಮಾಡ್ತಿದೀವಿ Like ಅಂತಂದ್ರೆ the police, ನಾವು ಪೊಲೀಸ್ ಅವ್ರ ರೀತಿ ಕೆಲಸ ಮಾಡುವವರಾಗಿದ್ದೇವೆ. they enforce the law. ನಾವು ಈ ಲಾ ಅಥವಾ ನಿಬಂಧನೆಗಳನ್ನ ನಾವು ಹಾಕುವಂತವ್ರು. When the law has been passed, ಆ ಒಂದು ನಿಬಂಧನೆ ಅನ್ನೋದು ಅಲ್ಲಿ ನೆರವೇರಿದಾಗ that law must be enforced. ಅದು ಕಾರ್ಯರೂಪಕ್ಕೆ ಬರಬೇಕು. So when we speak the word of God, ದೇವರ ವಾಕ್ಯವನ್ನು ನಾವು we ಮಾತನಾಡುವಾಗ are enforcing it and speaking it, and then the Holy Spirit taking those words. ನಾವು ಅದನ್ನ ಸ್ವೀಕಾರವಾಗಿ ಹೇಳ್ತೇವೆ, ಇದು ನಡೆಯಲಿ ಅಂತ ಅದನ್ನ ಪವಿತ್ರಾತ್ಮನವರು ಸ್ವೀಕಾರ ಮಾಡಿ ಕ್ರಿಯೆ ಶುರು ಮಾಡ್ತಾರೆ. And that is why we pray ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ, and we speak the word of God. ದೇವರ ವಾಕ್ಯವನ್ನು ಮಾತನಾಡ್ತೇವೆ. As we teach the word, ನಾವು ದೇವರ ವಾಕ್ಯವನ್ನು our ಹೇಳ್ಕೊಡುವಾಗ work is to speak the word, ನಮ್ಮ ಕೆಲಸ ಏನಂತಂದ್ರೆ ವಾಕ್ಯವನ್ನು ಮಾತಾಡಬೇಕು. and we let the Spirit work on those words, ನಾವು ವಾಕ್ಯವನ್ನು ಮಾತನಾಡಿ ಕ್ರಿಯೆನ ಪವಿತ್ರಾತ್ಮನವ್ರಿಗೆ ಬಿಟ್ಕೊಡ್ಬೇಕು. because the Holy Spirit is accompanied with the power of God. ಯಾಕೆಂದ್ರೆ ಪವಿತ್ರಾತ್ಮನವರು ದೇವರ ಶಕ್ತಿಯಾಗಿದ್ದಾರೆ. Our work is to enforce the law of God, the word of God, by speaking it. ದೇವರ ವಾಕ್ಯವನ್ನು ನಾವು ಬಾಯಲ್ಲಿ ಪ್ರಚಾರ ಪಡಿಸೋದು ಮಾತ್ರ ನಮ್ಮ ಕೆಲಸ. So we speak healing, ನಾವು ಅದಕ್ಕೋಸ್ಕರ ನಾವು ಬಿಡುಗಡೆಯನ್ನು ಮಾತಾಡ್ತೇವೆ, we speak salvation. ಸೌಖ್ಯತೆ ರಕ್ಷಣೆಯನ್ನು ಮಾತಾಡ್ತೇವೆ. The Holy Spirit takes the word, ಆ ವಾಕ್ಯವನ್ನು ಪವಿತ್ರಾತ್ಮನವರು ಸ್ವೀಕರಿಸಿ convicts people to be saved. ಮನುಷ್ಯರ ಹೃದಯಗಳಲ್ಲಿ ಮಾತನಾಡಿ We enforce the word of God by speaking, proclaiming, ನಾವು ದೇವರ ವಾಕ್ಯವನ್ನು ಪ್ರಚಾರ ಪಡಿಸೋದ್ರಿಂದ ದೇವರ ವಾಕ್ಯವನ್ನು ಒಪ್ಕೊಳ್ತೇವೆ, and declaring the word. ಆ ವಾಕ್ಯವನ್ನು ನಾವು ದೃಢಪಡಿಸ್ತೇವೆ. That is our part. ಅದು ನಮ್ಮ ಕೆಲಸ ಆಗಿದೆ. Just speak the word and let the Holy Ghost take control. ವಾಕ್ಯವನ್ನು ಮಾತನಾಡಿ ಬಿಡಿ, ಪವಿತ್ರಾತ್ಮನವರು ಕೆಲಸ ಮಾಡಕ್ಕೆ. One time I was in Tanzania ministering. It's a country in Africa. Tanzania, I was ministering. ಆಫ್ರಿಕಾದಲ್ಲಿ ಟ್ಯಾನ್ಜಾನಿಯಾ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಅಲ್ಲಿ ವಾಕ್ಯ ಕೊಡುವಾಗ I taught in a conference and went back home. ಕಾನ್ಫರೆನ್ಸ್ ಅಲ್ಲಿ ಕೆಲವು ಮಾತುಗಳು ಅವರು ಮಾತನಾಡಿ ಮತ್ತೆ ಹೊರಟೋದ್ರು. Then I went the next year. ಮುಂದಿನ ವರ್ಷ ಅದೇ ಜಾಗಕ್ಕೆ ಹೋದಾಗ After I spoke, the two ladies came following me. ನಾನು ಮಾತನಾಡಿ ಮುಗಿಸಿದ ನಂತರ ಇಬ್ರು ಸಹೋದರಿಯರು ನನ್ನ ಹಿಂದೆ ಬಂದ್ರು. I asked, "What is it, Mama?" ನಾನು ಕೇಳಿದೆ, ಸ್ತ್ರೀಯರೇ ಏನು ಸಮಾಚಾರ? Said, "You know, I brought my sister. My sister is deaf. ಅವ್ರು ಹೇಳಿದ್ರು, ನನ್ನ ಸಹೋದರಿನ ನಾನು ಕರ್ಕೊ ಬಂದಿದ್ದೇನೆ, ಅವ್ರಿಗೆ ಕಿವುಡು, and I want you to pray for her. ಅವ್ರಿಗೋಸ್ಕರ ದಯವಿಟ್ಟು ನೀವು ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳಿದ್ರು. She can hear. ಅವ್ರ ಕಿವಿ ಕೇಳಿಸ್ಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. I've never prayed for a deaf person. ಇವ್ರು ಹೇಳಿದ್ರು, ಅಯ್ಯೋ ನಾನು ಏನದು ಹೀಲಿಂಗ್ಗೋಸ್ಕರ ನಾನು ಯಾವಾಗ್ಲೂ ಪ್ರಾರ್ಥನೆ ಮಾಡೇ ಇಲ್ವಲ್ಲ. I told her, you go in the conference. After I finish speaking, come over for prayer. ಅವಾಗ ಇವ್ರೇನ್ ಹೇಳಿದ್ರು, ಒಂದ್ ಕೆಲಸ ಮಾಡಿ, ನೀವು ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಳ್ಳಿ, ಫಸ್ಟ್ ಎಲ್ಲ ಮುಗಿಲಿ, ಆಮೇಲೆ ಲಾಸ್ಟ್ ಅಲ್ಲಿ ಬನ್ನಿ ಪ್ರೇಯರ್ಗೆ. I never wanted to take responsibility by praying personally. ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡೋದನ್ನ ನನ್ನ ಜವಾಬ್ದಾರಿಯಾಗಿ ತಗೊಳ್ಳೋದಿಲ್ಲ ನಾನು. So after preaching and teaching, they came again. ಈಗ ವಾಕ್ಯವನ್ನು ಕೊಟ್ಟು ಮುಗಿಸಿದ ನಂತರ ಅವ್ರು ಮತ್ತೆ ಬಂದ್ರು ಹಿಂದೆ. I brought her. ನಾನ್ ಮತ್ತೆ ಕರ್ಕೊ ಬಂದಿದ್ದೀನಿ. What is it, Mama? ಸ್ತ್ರೀಯ ಏನ್ ಸಮಾಚಾರ? I said, I've brought my sister. I want you to pray for her. ಅವ್ರು ಹೇಳಿದ್ರು, ನನ್ನ ಸಹೋದರಿನ ಕರ್ಕೊ ಬಂದಿದ್ದೀನಿ, ದಯವಿಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. I said, but I prayed for her on the line. ಅವ್ರು ಹೇಳಿದ್ರು, ದಾರಿಯಲ್ಲಿ ನಾನು ಆಲ್ರೆಡಿ ನೀವು ಬಂದಾಗ ಪ್ರಾರ್ಥನೆ ಮಾಡಿದ್ದೀನಲ್ಲ. Said on the line, she felt as if there was some cold wind blowing, but not healed. ಅವಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಆ ಲೈನ್ ಅಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ಕಿವಿ ಹತ್ರ ಏನೋ ತಣ್ಣನೆ ಗಾಳಿ ಬಂದ್ರ ತರ ಆಯ್ತು, ಆದ್ರೆ ಏನು ಸರಿ ಕಿವಿ ಕೇಳಿಸ್ತಾ ಇಲ್ಲ. Then she saw as if I felt she was disturbing. ಅವಾಗ ನಾನು ಅನ್ಕೊಂಡೆ, ಅವ್ರಿಗೇನೋ ತೊಂದರೆ ಆಗಿದೆ ಅಂತ ಅನ್ಕೊಂಡೆ. She told me, you know, when you came last year, ನಿಮ್ಗೆ ಗೊತ್ತಲ್ಲ, ನೀವು ಹಳೆಯ ವರ್ಷ ಬಂದಾಗ I had an appointment with the doctor to be operated. I had something swollen in my stomach. ನನ್ನ ಹೊಟ್ಟೆಯಲ್ಲಿ ಏನೋ ತೊಂದರೆ ಇತ್ತು, ನನ್ಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಆಪರೇಷನ್ಗೆ. But as I listened to you teaching and then you pray,
that the Holy Spirit will just bring it life in your life. ಇವರು ವಾಕ್ಯ ಮಾತಾಡ್ತಾರೆ, ಆ ವಾಕ್ಯಕ್ಕೆ ಜೀವ ಕೊಡೋದು ಪವಿತ್ರಾತ್ಮನವ್ರ ಕೆಲಸ. And you hold on to that word. ಆ ವಾಕ್ಯವನ್ನು ನಾವು ಹಿಡಿದುಕೊಳ್ಳುವಾಗ, And you run with that word. ಅದರೊಟ್ಟಿಗೆ ನಾವು ನಡೆಯುವಾಗ, And that is how it is performed. ಆಗ ನಮ್ಮ ಜೀವಿತಗಳಲ್ಲಿ ಬದಲಾವಣೆ ಕ್ರಿಯೆಗಳು ನಡೆಯುತ್ತೆ. You remember the disciples, some of them were so much afraid. ಇಲ್ಲಿ ನಾವು ನೋಡ್ತೇವೆ, ದೇವರ ಶಿಷ್ಯರಲ್ಲಿ ಕೆಲವರು ತುಂಬಾ ಭಯದಲ್ಲಿ ಇದ್ದಾರೆ. In fact, somebody like Peter, ಕೆಲವರು ಪೇತ್ರನ ರೀತಿ ಇದ್ದಾರೆ. he was very much afraid. ಅವ್ನು ಯಾವಾಗ್ಲೂ ಭಯ ಅಂತಿರೋದು. Young girl, ಒಂದು ಚಿಕ್ಕ ಹುಡುಗಿ. if you resemble Jesus, you are one of his disciples. ಆ ಕೆಲಸದ ಹುಡುಗಿ ಹೇಳ್ತಾರೆ, ನೀನು ಯೇಸು ಸ್ವಾಮಿ ಜೊತೆ ಇದ್ದೋನಲ್ವಾ? Says, I even don't know that man. ಅಯ್ಯೋ, ನನಗೆ ಯಾರೋ ಗೊತ್ತಿಲ್ಲಪ್ಪ, ಯಾರು, I've never seen that person. ಆ ವ್ಯಕ್ತಿನ ನಾನು ನೋಡೇ ಇಲ್ಲ. The Holy Spirit now comes upon him. ಇದೇ ವ್ಯಕ್ತಿ ದೇವರಾತ್ಮನ ಅಭಿಷೇಕ ಹೊಂದಿದ ನಂತರ He stands and preaches the word. ನಿಂತು ದೇವರ ವಾಕ್ಯವನ್ನು ಪ್ರಸಂಗ ಮಾಡ್ತಾ ಇದ್ದಾನೆ. In one preaching, ಒಂದೇ ಒಂದು ಪ್ರಸಂಗದಲ್ಲಿ 3,000. 3,000 ಆತ್ಮಗಳ ರಕ್ಷಣೆ. Because of the Holy Spirit. ಅದು ಯಾಕೆಂದ್ರೆ ಪವಿತ್ರಾತ್ಮನವರ ಶಕ್ತಿ. He preached to them. ಅವರು ದೇವರ ವಾಕ್ಯನ ಪ್ರಸಂಗ ಮಾಡ್ತಾರೆ. It is this Jesus ಈ ಯೇಸುವೆ whom you crucified and killed. ನೀವು ಸಾಯಿಸಿದ, ಶಿಲ್ಬೆ ಮೇಲೆ ಹಾಕಿ ಸಾಯಿಸಿದ ಯೇಸುವೆ, His name and power. ಆತನ ಹೆಸರಿನ ಶಕ್ತಿಯ ಮುಖಾಂತರ He has made the crippled man to walk. ಈ ಕುಂಟನು ಎದ್ದು ನಡೆಯುವಂತೆ ಮಾಡಿದ್ದಾರೆ. And you see, another time he preaches again after the cripple walked. ಈ ಕುಂಟನು ಎದ್ದು ನಡೆದ ಕೆಲವು ಸಮಯದ ನಂತರ ಮತ್ತೆ ಪ್ರಸಂಗ ಮಾಡ್ತಾರೆ. 5,000 people. 5,000 ಜನ ನೋಡ್ತೇವೆ ಅಲ್ಲಿ. And afterwards the Bible said daily God was adding to the number. ಅಲ್ಲಿ ಅಪೊಸ್ತಲರ ಕೃತ್ಯಗಳು ನೋಡ್ತೇವೆ, ಪ್ರತಿ ದಿನ ಸಭೆಗೆ ದೇವರು ಸೇರಿಸ್ತಿದ್ರು ಜನಗಳನ್ನ ಅಂತ. The Bible says not by might, not by power, but by the Spirit of the Lord. ವಾಕ್ಯ ಈ ರೀತಿ ಹೇಳ್ತಾರೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. Not by might, not by power, but by the Spirit of God. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದ ಮಾತ್ರ. Just enforce the word of God. ದೇವರ ವಾಕ್ಯವನ್ನು ಮಾತನಾಡಿ, ನೀವು Speak the word of God. ದೇವರ ವಾಕ್ಯವನ್ನು ಕಳುಹಿಸಿ, Proclaim the word of God. ಅದನ್ನು ಒಪ್ಕೊಳ್ಳಿ. ನಾವು Declare the word of God. ದೇವರ ವಾಕ್ಯವನ್ನು ನಾವು ಸಾರುವಾಗ, God has given you the word. He has told you, you speak this. ದೇವರು ಹೇಳ್ತಾ ಇದ್ದಾರೆ, ಈ ವಾಕ್ಯವನ್ನು ಕೊಟ್ಟು ಇದನ್ನು ಮಾತನಾಡು. Speak to the wind. ಆ ಗಾಳಿಯೊಂದಿಗೆ ಮಾತನಾಡು. Speak to the situation. ಆ ನಿನ್ನ ಸಮಸ್ಯೆಗಳನ್ನು ನೋಡಿ ಮಾತನಾಡು. Speak to what is disturbing you. ನಿನಗೆ ತೊಂದರೆ ಕೊಡುವಂತ ಕಾರ್ಯಗಳನ್ನು ನೋಡಿ ಮಾತನಾಡು. Because we saw that he is there even in chaos. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಮಸ್ಯೆಗಳ ನಡುವೆಯೂ ಆತನಿದ್ದಾನೆ. Even in sickness is there. ನಮ್ಮ ಬಲಹೀನತೆಗಳ ನಡುವೆಯೂ, ಕಾಯಿಲೆಗಳ ನಡುವೆಯೂ ಆತನಿದ್ದಾನೆ. Confusion is there. ನಿಮ್ಮ ತೊಂದರೆಗಳ ನಡುವೆಯೂ ಆತನಿದ್ದಾನೆ. He is there to work. ಅಲ್ಲಿ ಕ್ರಿಯೆ ಮಾಡೋದಕ್ಕೆ ಆತನಿದ್ದಾನೆ. Our part is just to enforce it. ನಮ್ಮ ಕೆಲಸ ಏನಂತಂದ್ರೆ ವಾಕ್ಯವನ್ನು ಮಾತಾಡಬೇಕು. Enforce the law of God. ದೇವರ ನಿಬಂಧನೆ, ದೇವರ ಆಜ್ಞೆಯನ್ನು ಮಾತಾಡಬೇಕು. ದೇವರ ವಾಕ್ಯವನ್ನು ನಾವು ಮಾತಾಡಬೇಕು. And declare it, speak it. ಅದನ್ನು ಮಾತನಾಡಿ ಒಪ್ಕೊಳ್ಳಿ, ಆಜ್ಞೆ ಮಾಡಿ. The way he does, ಅದು ಏ ರೀತಿ ಆಗುತ್ತೆ? he is the only one who knows the way he acts. ಅದು ಹೆಂಗಾಗುತ್ತೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತು, ಅದು ಹೆಂಗಾಗುತ್ತೆ. When we look at the phenomena associated with the day of Pentecost, ಆ ಪೆಂತೆಕೋಸ್ತ್ ದಿನದಲ್ಲಿ ಆದಂತ ಕಾರ್ಯವನ್ನು ನಾವು ನೋಡೋದಾದ್ರೆ, we saw the sound of a mighty rushing wind. ಆ ಒಂದು ವಿಶೇಷವಾದ ದೊಡ್ಡ ಗಾಳಿಯೋಪಾದಿಯಲ್ಲಿ ಒಂದು ಸೌಂಡ್ ಬರ್ತಾ ಇದೆ. The wind is a representation of the Spirit of God. ಈ ಗಾಳಿ ಆದಂತದ್ದು ದೇವರ ಆತ್ಮನ ಒಂದು ಸೂಚನೆ ಆಗಿದೆ. And then they spoke in other tongues. ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡುವಂತರಾಗಿದ್ದಾರೆ. Speaking in other tongues means speaking in other languages. ಅನ್ಯ ಭಾಷೆಗಳು ಮಾತನಾಡೋದಂದ್ರೆ ಅನ್ಯ ಭಾಷೆಗಳು, ಬೇರೆ ಬೇರೆ ಭಾಷೆ ಮಾತನಾಡೋದು. As the Spirit gave utterance. ಆ ಭಾಷೆಗಳು ಪವಿತ್ರಾತ್ಮನು ಹೇಗೆ ಕೊಟ್ಟನೋ ಹಾಗೆ ಮಾತಾಡೋದು. Speaking in tongues is twofold. Is twofold. ದೇವರಾತ್ಮನಲ್ಲಿ ಮಾತನಾಡೋದು ಎರಡು ರೀತಿ ಇದೆ. We speak in tongues as an initial physical evidence of Holy Ghost baptism. ಪವಿತ್ರಾತ್ಮನವರು ನಮಗೆ ಅಭಿಷೇಕ ಮಾಡಿದರೆ ಅನ್ನೋದಕ್ಕೆ ಗುರುತಾಗಿ ಮಾತಾಡ್ತೇವೆ. And we can speak in tongues as a gift. ಅದು ನಮಗೆ ಕೊಡಲ್ಪಟ್ಟಂತ ವರವಾಗಿ ಅದನ್ನು ಮಾತಾಡ್ತೇವೆ. Not everybody speaks in tongues as a gift. ಎಲ್ಲರೂ ಪವಿತ್ರಾತ್ಮನ ವರದ ರೀತಿಯಲ್ಲಿ ಅನ್ಯ ಭಾಷೆ ಮಾತನಾಡೋದಿಲ್ಲ. Because that is a gift. ಯಾಕೆಂದ್ರೆ ಅದು ಪವಿತ್ರಾತ್ಮನ ವರವಾಗಿದೆ. But just worshiping and speaking in tongues as an initial physical evidence of the Holy Ghost baptism. ಅನ್ಯ ಭಾಷೆಯಲ್ಲಿ ಹಾಡೋದು, ಪ್ರಾರ್ಥನೆ ಮಾಡೋದು ಪವಿತ್ರಾತ್ಮನ ನಮಗೆ ಅಭಿಷೇಕ ಮಾಡಿದಾನೆ ಅನ್ನೋದಕ್ಕೆ ಒಂದು ಶಾರೀರಿಕವಾದಂತ ಗುರುತು. All over the book of Acts we see
speech. ಅಪೊಸ್ತಲರ ಕೃತ್ಯಗಳು ನಾವು ಎಲ್ಲಾ ಕಡೆ ನೋಡ್ತೇವೆ, ಇಲ್ಲಿ ಅನ್ಯ ಭಾಷೆಯಲ್ಲಿ ಮಾತನಾಡಿ Everyone that has ever been filled with the Holy Ghost, ದೇವರಾತ್ಮನಿಂದ ತುಂಬಿಸಲ್ಪಟ್ಟಂತಹ ಪ್ರತಿಯೊಬ್ಬ ವ್ಯಕ್ತಿ they have spoken in tongues. ಅವರು ದೇವರ ಆತ್ಮನದಲ್ಲಿ ಮಾತನಾಡಿದ್ದಾರೆ. An archbishop told me, preacher, you are brainwashing people. ಅಲ್ಲಿ ಒಬ್ಬ ಇವರ ಬಿಷಪ್ ಹೇಳಿದ್ರು, ನೀವು ಜನರನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ದೀರಾ, ತಲೆ ಕೆಡಿಸ್ತಾ ಇದ್ದೀರಾ. There's nothing like being filled with the Holy Ghost and speaking in tongues. ಅವ್ರು ಹೇಳ್ತಾರೆ ದೇವರಾತ್ಮನಿಂದ ತುಂಬಿಸಲ್ಪಡೋದು, ಮಾತನಾಡೋದು ಈ ತರ ಎಲ್ಲ ಯಾವುದಿಲ್ಲ, ನೀವೇ ಸುಳ್ಳು ಹೇಳ್ತಾ ಇದ್ರು. He told me, I've preached all my years, I've never seen something like that. ಆ ಬಿಷಪ್ ಅವ್ರು ಹೇಳ್ತಾ ಇದ್ದಾರೆ, ನಾನು ಜೀವನ ಪೂರ್ತಿ ಈ ರೀತಿ ಪ್ರಸಂಗ ಮಾಡಿದೀನಿ ದೇವರಾತ್ಮನಿಂದ ತುಂಬಿಸಲ್ಪಡೋದು ಅಂತ, ಆದ್ರೆ ನಾನು ನೋಡೇ ಇಲ್ಲ. Then I opened for him Mark chapter 16. ಆವಾಗ ಇವರು ಮಾರ್ಕ 16ನೇ ಅಧ್ಯಾಯ ತೆಗೆದು ತೋರಿಸ್ತಾರೆ. Verse 16, 17, 18. 16ನೇ ಅಧ್ಯಾಯ 16, 17ನೇ ವಚನ, 18 ವಚನ. The Bible says, these signs shall follow them that believe. ಇಲ್ಲಿ ವಾಕ್ಯ ಹೇಳ್ತಾರೆ, ನಂಬುವವನ ಮುಖಾಂತರ ಈ ಕಾರ್ಯಗಳು ನಡೆಯಲ್ಪಡುತ್ತದೆ. In my name they shall cast out demons. ನನ್ನ ನಾಮದಲ್ಲಿ ಓಡಿಸುತ್ತಾರೆ. They shall heal the sick. ಅವರು ಸೌಖ್ಯತೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. They shall speak in new tongues. ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾರೆ. So if you don't believe, you can. ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ದೇವರಿಂದ ಆಗುತ್ತೆ. So I told him, Archbishop, if you do a mistake of believing even right now, ಈಗ ನೀವು ನಂಬುವಂತ ತಪ್ಪು ಈಗ್ಲಾದ್ರೂ ಮಾಡೋದಾದ್ರೆ, if you do a mistake of believing even right now, ಈಗ್ಲಾದ್ರೂ ನೀವು ನಂಬುವಂತ ಒಂದು ತಪ್ಪು ಮಾಡಿದ್ರೆ, you will become a believer. ನೀವು ನಂಬಿಕೆಸ್ಥರ ಆಗ್ತೀರಾ. And these signs shall follow you because you believe. ಆವಾಗ ನೀವು ನಂಬುವವರಾದ್ರೆ ಈ ರೀತಿಯಾದಂತ ಕಾರ್ಯಗಳು ನಿಮ್ಮನ್ನು ಹಿಂಬಾಲಿಸುತ್ತದೆ. In the book of Acts, ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, we find resistance. ಇದಕ್ಕೆ ತಡೆಯನ್ನು ನೋಡ್ತೇವೆ ನಾವು. We find religious resistance. ಬೌದ್ಧಿಕವಾದಂತ ತಡೆಗಳು. As the disciples were filled with the Holy Spirit, ದೇವರ ಶಿಷ್ಯರು ದೇವರಾತ್ಮನಿಂದ ತುಂಬಿಸಲ್ಪಟ್ಟಾಗ and miracles were happening, ಅದ್ಭುತ ಅತಿಶಯ ಕಾರ್ಯಗಳು ನಡೀತಾ ಇತ್ತು. they were preaching the word. ದೇವರ ವಾಕ್ಯವನ್ನು ಪ್ರಸಂಗ ಮಾಡ್ತಾ ಇದ್ರು. There was also resistance. ಅದಕ್ಕೆ ತಡೆಗಳು ಕೂಡ ಬರ್ತಾ ಇತ್ತು. So when you face resistance, ತಡೆಗಳನ್ನು ನಾವು ಎದುರು ನೋಡುವಾಗ it's part of it. ಅದು ನಮ್ಮ ಜೀವಿತದ ಒಂದು ಭಾಗ ಆಗಿದೆ. Because when they were filled with the Holy Spirit, ನಾವು ದೇವರಾತ್ಮನಿಂದ ಅವರು ತುಂಬಿಸಲ್ಪಟ್ಟಾಗ resistance was there. ತಡೆಗಳು ಆಟೋಮ್ಯಾಟಿಕಲಿ ಬರುತ್ತೆ. Remember inertia. ಇನರ್ಷಿಯಾ ನಾವು ಕಾರ್ಯಗಳನ್ನು ನೆನಪು will ಮಾಡ್ಕೊಳ್ಳಿ. remain in the same place ಆ ಒಂದು ವಸ್ತು ಅಲ್ಲೇ ಇರಕ್ಕೆ ಇಷ್ಟಪಡುತ್ತೆ until it is acted upon by a force from outside. ಆದ್ರೆ ಹೊರಗಡೆಯಿಂದ ಒಂದು ಶಕ್ತಿ ಅದನ್ನು ಕದಲಿಸದೆ ಹೋದರೆ, And if there's a force pushing you to the next level, ಆ ಹೊರಗಿನ ಶಕ್ತಿಯು ಅದನ್ನು ಬೇರೆ ಸ್ಥಳಕ್ಕೆ ಕದಲಿಸಿದ್ರೆ, there must be a force resisting you. ಅದು ಬೇಡ ಅಂತ ಹೇಳೋದಕ್ಕೂ ಒಂದು ಶಕ್ತಿ ಇರ್ಬೇಕಲ್ಲಿ. And the force pushing you to your next level ಒಂದು ಕಡೆ ನಾ ಬೇಡ ಅನ್ನೋದು ಒಂದಿರುತ್ತೆ, ಇನ್ನೊಂದ್ ಕಡೆ ನಾನು ತಳ್ತೀನಿ ಅಂತ ಇನ್ನೊಂದು, ಎರಡು ರೀತಿಯಾದಂತ must be greater than the resistance. ಬೇಡ ಅನ್ನೋ ಶಕ್ತಿಗಿಂತ ನಾನು ಆ ಕಡೆಗೆ ತಳ್ಳುತ್ತೇನೆ ಅಂತ ಅನ್ನೋ ಶಕ್ತಿ ದೊಡ್ಡದಾಗಿರ್ಬೇಕಾಗಿದೆ. So just increase the force. ನಾವೇನ್ ಮಾಡ್ಬೇಕು, ನಮ್ಮ ತಳ್ಳುವಂತ ಶಕ್ತಿಯನ್ನು ಹೆಚ್ಚಿಸಬೇಕು. So we find that the disciples were called. ಇಲ್ಲಿ ನೋಡ್ತೇವೆ, ಇಲ್ಲಿ ದೇವರ ಶಿಷ್ಯರು And they were told, don't ever speak in the name of this man. ಅವ್ರನ್ನ ಕರೆದು ಹೇಳ್ತಾರೆ, ನೀವಿನ್ನು ಯೇಸು ಸ್ವಾಮಿ ಹೆಸರಲ್ಲಿ ಪ್ರಸಂಗ ಮಾಡಬಾರ್ದು. Don't ever speak in the name of this man. ಯೇಸು ಸ್ವಾಮಿ ಹೆಸರೇ ಎತ್ತಬಾರ್ದು ನೀವ್ಯಾರು. And they were whipped and told, you can go, but don't speak again in the name of this man. ಚೆನ್ನಾಗಿ ಚಾವಟಿಲಿ ಹೊಡೆದು ಬೆದರಿಸಿ ಕಳಿಸ್ತಾರೆ, ಯೇಸು ಸ್ವಾಮಿ ಹೆಸರು ನೀವು ಪ್ರಸಂಗ ಮಾಡಬಾರ್ದು. But you know what they answered? ಅವ್ರೇನ್ ಹೇಳಿದ್ರು ಗೊತ್ತಾ? When it comes between obeying God and obeying man, ನಿಮ್ಮ ಮಾತು ಕೇಳೋದು ದೇವ್ರ ಮಾತು ಕೇಳೋದ್ರ ನಡುವೆ ಬರೋದಾದ್ರೆ, we would rather obey the word of God. ನಾವು ದೇವರ ಮಾತನ್ನೇ ಕೇಳ್ತೇವೆ ಅಂತಾರೆ. We will rather obey the voice of God. ನಾವು ದೇವರ ಸ್ವರವನ್ನು ಮಾತ್ರ ಕೇಳ್ತೇವೆ. So we see the Holy Spirit in the book of Acts. ಇಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಪವಿತ್ರಾತ್ಮನನ್ನು ನಾವು ನೋಡ್ತಾ ಇದ್ದೇವೆ. You know, it is called the Acts of the Apostles. ಇದು ಅಪೊಸ್ತಲರ ಕೃತ್ಯಗಳು ಅಂತ ನೋಡ್ತೇವೆ ನಾವಲ್ಲಿ. But it should be the Acts of the Holy Spirit. ಆದ್ರೆ ಅದು ಅಪೊಸ್ತಲರ ಕೃತ್ಯಗಳಲ್ಲ, ದೇವರ ಆತ್ಮನ ಕೃತ್ಯಗಳು. Because the apostles were only the vessel. ಆದ್ರೆ ಯಾಕೆ ಅಂತಂದ್ರೆ ಇವ್ರು ಅಪೊಸ್ತಲರು ಅವರು ಬರೀ ಪಾತ್ರೆಗಳಾಗಿದ್ರು ಮಾತ್ರ. They were only used. ಅವರು ಉಪಯೋಗಿಸಲ್ಪಟ್ಟರು ಮಾತ್ರ. But the Holy Ghost was doing the act. ಆದ್ರೆ ಕೆಲಸ ಮಾಡಿದವರು ಯಾರು ಅಂದ್ರೆ ಪವಿತ್ರಾತ್ಮನವರು ಮಾತ್ರ. This is how I interpret the book of Acts. ಈ ಅಪೊಸ್ತಲರ ಕೃತ್ಯಗಳನ್ನು ನಾನು ಈ ರೀತಿ ಅರ್ಥ ಮಾಡ್ಕೊಳ್ತೇನೆ. You see the word Acts. ಕೃತ್ಯಗಳು. I take A for aggressive.
ಏ Aggressive, being aggressive. ಏ ಅಂತ ತಗೊಂಡ್ರೆ ಒಂದು ಕಷ್ಟವಾದ ತುಂಬಾ Aggressive. ಒರಟಾಗಿ ಮಾಡುವಂತದ್ದು. And then C for Christians. ಸಿ ಅಂತಂದ್ರೆ ಕ್ರೈಸ್ತರು, ಕ್ರಿಶ್ಚಿಯನ್ಸ್. And then T for terrorizing. ಟಿ ಅಂದ್ರೆ ಟೆರರಿಸ್ಟ್, ಭಯೋತ್ಪಾದನೆಯ ರೀತಿಯಲ್ಲಿ. And then S, Satan. ಎಸ್ Satan. ಸರ್ಟನ್, ಗ್ಯಾರಂಟಿಯಾಗಿ. So aggressive Christians terrorizing Satan. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಯೋತ್ಪಾದನೆಯ ರೀತಿಯಲ್ಲಿ ಒರಟರಾದ ಕ್ರೈಸ್ತರು. Can you say that? Can you say aggressive? I want you to say after me. Say aggressive. ಇವ್ರು ನಮ್ ತರ ಹೇಳಿ, ಅಗ್ರೆಸಿವ್ ಅಂತ. Christians ಕ್ರಿಶ್ಚಿಯನ್ಸ್ terrorizing ಟೆರರೈಸಿಂಗ್ Satan. ಸರ್ಟನ್. ಜೊತೆಲಿ ಹೇಳಿ, You know, if you are not aggressive, ನೀವು ಒರಟಾಗಿ ಅಥವಾ ಬಲವಾಗಿಲ್ಲ ಅಂದ್ರೆ, the Bible says the kingdom of God suffers violence. ಅಲ್ಲಿ ನಾವು ವಾಕ್ಯ ನೋಡ್ತಾರೆ, ದೇವರ ರಾಜ್ಯವು ಬಲವನ್ನು ಎದುರು ನೋಡ್ತಾ ಇದೆ, And the violent take it by force. ಬಲವಂತರು ಅದನ್ನು ಹೊಂದಿಕೊಳ್ತಾರೆ. You know, Peter is locked in prison. ಅಲ್ಲಿ ನೋಡಿದ್ರೆ ಪೇತ್ರನು ಸೆರೆಮನೆಯಲ್ಲಿ ಕೂಡ ಹಾಕಲ್ಪಟ್ಟಿದ್ದಾರೆ. The angel of the Lord opens the door. ದೇವರ ದೂತನು ಬಂದು ಅದರ ಬಾಗಿಲುಗಳನ್ನು ತೆಗೆದು And he goes back to prayer. ಅವನು ಪ್ರಾರ್ಥನೆಗೆ ಹೋಗ್ತಾನೆ. He's not shy. ಈಗ ಅವನಿಗೇನು ಯಾವುದೇ ಭಯ ಇಲ್ಲ. He goes back to prayer. ಮತ್ತೆ ಮಾರನೇ ದಿನ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾರೆ. Yes, there's resistance. ಹೌದು, ಅಲ್ಲಿ ತಡೆಗಳಿದೆ, But not by might. ಆದ್ರೆ ಬಲದಿಂದ ಅಲ್ಲ, Not by power. ಪರಾಕ್ರಮದಿಂದ But ಅಲ್ಲ, by my spirit, says the ದೇವರ Lord. ಆತ್ಮನಿಂದ ಮಾತ್ರ ಅಂತ ದೇವರು ಹೇಳ್ತಾರೆ. So we move and we speak by the power of God. ನಾವು ದೇವರ ಶಕ್ತಿಯಿಂದ ಚಲಿಸುತ್ತಾ ನಾವು ಮಾತನಾಡ್ತೇವೆ. So Peter and John, ಪೇತ್ರನು ಮತ್ತು ಯೋಹಾನನು after experiencing the Holy Spirit, ದೇವರಾತ್ಮನನ್ನು ಹೊಂದಿದ ನಂತರ they find this crippled man ಈ ಒಬ್ಬ ಕುಂಟನನ್ನು ನೋಡ್ತಾರೆ, sitting at a gate, ಒಂದು ಬಾಗಿಲ ಗೇಟ್ ಹತ್ರ ಕೂತ್ಕೊಂಡಿದ್ದಾರೆ, borrowing alms. ಭಿಕ್ಷೆ ಬೇಡುತ್ತಾ ಕೂತಿದ್ದಾರೆ. And Peter and John looks at him. ಪೇತ್ರನು ಮತ್ತು ಯೋಹಾನನು ಅವನನ್ನು ನೋಡ್ತಾ ಇದ್ದಾರೆ. That tells him, gold and silver we have none. ಅವ್ರು ನೋಡಿ ಹೇಳ್ತಿದ್ರೆ, ಬೆಳ್ಳಿ ಮತ್ತೆ ಬಂಗಾರಗಳು ನನ್ನ ಬಳಿ ಇಲ್ಲ. Gold and silver we have none. ಬೆಳ್ಳಿ ಮತ್ತೆ ಬಂಗಾರ ನನ್ನ ಬಳಿ ಇಲ್ಲ. But such as we have, ಬಟ್ ನನ್ನ ಬಳಿ in ಏನಿದೆಯೋ, the name of Jesus, ಯೇಸುವಿನ ನಾಮದಲ್ಲಿ rise up and go. ಎದ್ದು ನಡೆ ಅಂತ ಹೇಳ್ತಾರೆ. Rise up and go. ಎದ್ದು ನಡೆ ಅಂತ ಹೇಳ್ತಾರೆ. You know, the Holy Spirit takes those words. ಪವಿತ್ರಾತ್ಮನು ಆ ರೀತಿ ಮಾತುಗಳನ್ನು ತಗೊಳ್ತಾರೆ. And he is the spanner man. He's the one who is holding the tools. ಆ ಸಲಕರಣೆಗಳನ್ನು ಹಿಡಿಕೊಂಡಿರುವಂತ ವ್ಯಕ್ತಿಗಳು ಪವಿತ್ರಾತ್ಮನವರು. He goes and works on the legs of this man. ಆ ವಾಕ್ಯವನ್ನು ತಗೊಂಡು ಆ ಸಲಕರಣೆಯಿಂದ ಆ ಮನುಷ್ಯನ ಕಾಲುಗಳಲ್ಲಿ ಕೆಲಸ Who ಮಾಡ್ತಾ has ಇದ್ದಾರೆ. been lame since birth. ಅವನು ಹುಟ್ಟಿದಾಗಿನಿಂದ ಕುಂಟನವನು. And it makes him to rise up. ಪವಿತ್ರಾತ್ಮನವರು ಆ ಕುಂಟನ್ನು ಎತ್ತಿ ನಿಲ್ಲಿಸ್ತಾರೆ. And is now walking and leaping and praising God and getting into the temple. ಈಗ ನಡೀತಾ ಇದ್ದಾನೆ, ಜಿಗಿತಾ ಇದ್ದಾನೆ, ಓಡ್ತಾ ಇದ್ದಾನೆ ದೇವರ ಆಲಯದ ಒಳಗಡೆ. It is an interesting story in chapter 3 verse 1 to 10. ಈ ಅಪೊಸ್ತಲರ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ತುಂಬಾ ಒಳ್ಳೆಯ ಒಂದು ಕಥೆ ಆಗಿದೆ. So the Holy Spirit puts power into our preaching. ನಮ್ಮ ಪದಗಳಲ್ಲಿ ನಾವು ಆಡಿದಂತ ಮಾತುಗಳಲ್ಲಿ ಶಕ್ತಿ ತುಂಬಿಸೋದು ದೇವರಾತ್ಮನ ಕೆಲಸ. He puts power into our hearts. ನಮ್ಮ ಹೃದಯಗಳಲ್ಲಿ ಶಕ್ತಿಗಳನ್ನು ತುಂಬಿಸುತ್ತಾರೆ. And religious leaders were amazed. ಈ ಧಾರ್ಮಿಕ ನಾಯಕರಿಗೆ ಆಶ್ಚರ್ಯ, ಏನಿದು? These men have never been to school. They are not educated. ಈ ಜನ ಓದಿಲ್ಲ, ಮಾಡಿಲ್ಲ, ಏನು ಗೊತ್ತಿಲ್ಲ. But how comes they are speaking this way? ಆದ್ರೆ ಏನು ಇಷ್ಟು ಚೆನ್ನಾಗಿ ಮಾತನಾಡ್ತಾರಲ್ಲ? How comes they are doing this? ಇದು ಎಲ್ಲಿಂದ ಜ್ಞಾನ ಬಂತು ಇವ್ರಿಗೆ? And as the Holy Spirit was moving, ಅಲ್ಲಿ ಆ ಪವಿತ್ರಾತ್ಮನನ್ನು ಚಲಿಸುವಾಗ in the book of Acts we find a man called Ananias and the wife Sapphira. ಅನಾನೀಯ ಸಫೀರಾ ಅನ್ನುವಂತ ಇಬ್ರು ವ್ಯಕ್ತಿಗಳನ್ನ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ನೋಡ್ತೇವೆ. They wanted to joke. ಅವರು ಒಂದು ಜೋಕ್ ಮಾಡಕ್ ಸ್ಟಾರ್ಟ್ They ಮಾಡ್ತಾರೆ. wanted to lie. ಅವರು ಸುಳ್ಳು ಹೇಳಕ್ಕೆ ತೀರ್ಮಾನ ಮಾಡ್ತಾರೆ. As the Spirit of God moves, ದೇವರ ಆತ್ಮನು ಚಲಿಸುವಾಗ resistance is there. ಅದಕ್ಕೆ ತಡೆ ಖಂಡಿತ There are ಇರುತ್ತೆ. those people who want to joke around. ಅವರು ಈಗ ದೇವರಾತ್ಮ ಕ್ರಿಯೆ ಮಾಡುವಾಗ ಅದ್ರ ಬಗ್ಗೆ ಅಪಹಾಸ ಮಾಡಿವ್ರು ಇದ್ದೇ ಇರ್ತಾರೆ. Always there are two sides. ಯಾವಾಗ್ಲೂ ಎರಡು ಮುಖಗಳಿರುತ್ತೆ. Now let me bring in the book of Genesis, when Noah was in the ark. ನೋವನು ಆ ಒಂದು ಇದ್ರಲ್ಲಿ ಇದ್ದಾಗ ಬೋಟ್ ನಲ್ಲಿ, And he sent out two birds. ಎರಡು ಪಕ್ಷಿಗಳನ್ನ ಆಚೆ ಕಳಿಸ್ತಾನೆ. One was a raven ಒಂದು ಕಾಗೆ, and another one was a dove. ಇನ್ನೊಂದು ಪಾರಿವಾಳ.
When the raven was sent out, ಒಂದು ಕಾಗೆ ಹೊರಗಡೆ ಕಳಿಸಿದಾಗ it started feeding on dead bodies and carcasses. ಈ ಕಾಗೆ ಏನ್ ಮಾಡ್ತು, ಸತ್ತ ಕೊಳೆತ ಶವಗಳ ಮೇಲೆ ತಿನ್ಕೊಂಡು ಅದನ್ನ ಮೇಲೆ ಹೋಯ್ತು. We have Christians and people who like feeding on dead bodies and carcasses, stinking bodies. ನಾವು ಇಲ್ಲಿ ಕೆಲವು ಕ್ರಿಸ್ತರನ್ನು ನೋಡ್ತೇವೆ, ಅವ್ರು ಯಾವಾಗ್ಲೂ ಸತ್ತ ವಿಚಾರಗಳನ್ನೇ, ಸತ್ತ ಜನಗಳನ್ನೇ ಅವ್ರ ಜೊತೆನೆ ಇರ್ತಾರೆ. Those are ravens. Those who live in the flesh are not in the spirit. ಇವ್ರು ಯಾರು ಅಂದ್ರೆ ಇವರೆಲ್ಲ ಕಾಗೆಗಳು, ಆತ್ಮದಲ್ಲಿ ಬದುಕೋರಲ್ಲ, ಶರೀರದಲ್ಲಿ ಬದುಕೋರು. Those who are led by the flesh, the acts of the flesh. ಆದ್ರೆ ದೇವರ ಆತ್ಮನ, ಇವರೆಲ್ಲ ಮನುಷ್ಯ Where life is stinking. ಎಲ್ಲಿ ಕಬ್ಬು ಗೋಡಿ ನಾತ ಇರುತ್ತೋ ಆ ಜಾಗದಲ್ಲಿ ಇರೋದಕ್ಕೆ ಇಷ್ಟಪಡಬೇಡಿ. Don't feed on dead corpse. ಸತ್ತ ಶವಗಳನ್ನ ತಿನ್ನುವಂತ ಕೆಲ್ಸಕ್ಕೆ ಹೋಗಬೇಡಿ. Don't stay in a past environment where it is stinking and you cannot make progress. ಗಲೀಜು ಗಬ್ಬು ನಾತ ಹೊಡೆಯುವಂತ ಜಾಗ, ನಾನು ಮುಂದೆ ಹೋಗಕ್ ಆಗದೆ ಇರುವಂತ ಜಾಗದಲ್ಲಿ ಕುಳಿತುಕೊಳ್ಬೇಡಿ. Time to move forward in Jesus' ಇದು name. ಸಮಯವಾಗಿದೆ ಯೇಸು ನಾಮದಲ್ಲಿ ಮುಂದೆ ಹೋಗಲು. Don't bother about the ravens. ಈ ಕಾಗೆಗಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. Focus ahead. ಮುಂದೆ ನೋಡಿಕೊಂಡು ನಡೀರಿ. They are there everywhere. ಅವ್ರು ಎಲ್ಲೋದ್ರು ಈ ಕಾಗೆಗಳು ಇದ್ದಿದ್ದೆ. Don't focus on them. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. Focus on your calling. ನಿಮ್ಮ ಕರಿವಿಕೆ ಮೇಲೆ ನಿಮ್ಮ ಯೋಚನೆ. Focus ahead. ಮುಂದೆ ನೋಡ್ಕೊಂಡು ಹೋಗಿ. Don't care about rotten fruits. ಈ ಕೊಳೆತ ಹಣ್ಣುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. Care about the fruit of the Holy Spirit. ದೇವರ ಆತ್ಮನ ಫಲದ ಬಗ್ಗೆ ಯೋಚನೆ ಮಾಡಿ. Don't be bothered about the rotten fruit. ಕೊಳೆತ ಹಣ್ಣಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. Because rotten fruits will fall by themselves. ಯಾಕೆಂದ್ರೆ ಕೊಳೆತ ಹಣ್ಣುಗಳು ತಂತಾನೆ ಉದುರೋಗುತ್ತೆ. But march forward in Jesus' name. ಆದ್ರೆ ಯೇಸುವಿನ ನಾಮದಲ್ಲಿ ಧೈರ್ಯವಾಗಿ ಮುಂದೆ ಸಾಗಿ. Focus on your calling. ನಿನ್ನ ಕರುವಿಕೆ ಏನು ಅನ್ನೋದನ್ನ ನೋಡಿ ಅದ್ರ ಮುಂದೆ ನಡೀರಿ. So that was rebuked. Ananias and Sapphira was rebuked by Peter. ಅಲ್ಲಿ ಪೇತ್ರನು ಅನನೀಯ ಸಫೀರನ್ನು ಎದುರು Why ಗದರಿಸ್ತಾರೆ. has Satan filled your heart to deceive the Holy Ghost? ಅದು ಹೇಗೆ ಪವಿತ್ರಾತ್ಮನನ್ನು ಯಾಮರಿಸೋದಕ್ಕೆ ನಿಮ್ಮ ಹೃದಯದಲ್ಲಿ ಯೋಚನೆ ಬಂತು? Sometimes you wonder. ಕೆಲವು ಸರಿ ನಾವು ಯೋಚನೆ ಮಾಡ್ತೇವೆ, The Holy Ghost is moving. ಪವಿತ್ರಾತ್ಮನವರು ಕ್ರಿಯೆ ಮಾಡ್ತಾ We ಇದ್ದಾರೆ. enjoy the presence of the Holy Ghost. ಪವಿತ್ರಾತ್ಮನ ಅನುಭವವನ್ನು ನೀವು ತೆಗೆದುಕೊಳ್ಳಿ. We enjoy the word of God. ದೇವರ ವಾಕ್ಯವನ್ನು ಸ್ವೀಕರಿಸ್ತೇವೆ. But there are few people who are concerned about their own selves. ಕೆಲವರು ಇದ್ದಾರೆ, ಅವ್ರು ಯಾವಾಗ್ಲೂ ಅವ್ರ ಬಗ್ಗೆನೇ ಯೋಚನೆ ಮಾಡೋರು. We have always the Ananias and Sapphira. ಯಾವಾಗ್ಲೂ ಅನನೀಯ ಸಫೀರ Those ಅಂತ people ವ್ಯಕ್ತಿಗಳು who ಇರ್ತಾರೆ. lie. ಅವ್ರು ಯಾವಾಗ್ಲೂ ಸುಳ್ಳು ಹೇಳುವಂತ ವ್ಯಕ್ತಿಗಳು. Those who
want to con the Holy Ghost. ಅವರು ಪವಿತ್ರಾತ್ಮನನ್ನು ಅಪಹಾಸ ಮಾಡಿ But I want to tell you, you cannot con the Holy Ghost. ಈಗ ನಾವು ಹೇಳ್ತಾ ಇದ್ದೇನೆ ಪವಿತ್ರಾತ್ಮನವನಿಗೆ ಅಪಹಾಸ ಮಾಡಕ್ ಹೋಗ್ಬೇಡಿ. You can deceive yourself, but you cannot deceive the Holy Ghost. ನೀವು ನಿಮ್ಮನ್ನೇ ಯಾಮರ್ಸ್ಕೊಳ್ತೀರಿ, ಪವಿತ್ರಾತ್ಮನವನು ಯಾಮರ್ಸಕ್ ಆಗಲ್ಲ. Why has Satan filled your heart to deceive the Holy Ghost? ಪಿಶಾಚಿ ಹೇಗೆ ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನಿಗೆ ಯಾಮರಿಸುವಂತ ಮಾತುಗಳು ಹಾಕಿದ್ರು? You are not lying to man, you are lying to God. ನೀವು ಮನುಷ್ಯರಿಗೆ ಸುಳ್ಳು ಹೇಳ್ತಾ ಇಲ್ಲ, ಪವಿತ್ರಾತ್ಮನಿಗೆ ಸುಳ್ಳು ಹೇಳ್ತಾ It's ಇದ್ದೀರಾ. time to move forward in Jesus' name. ಇದು ಸಮಯವಾಗಿದೆ ಯೇಸು ನಾಮದಲ್ಲಿ ಮುಂದೆ ನಡೆಯಲು. Then we found in the book of Acts, ಈ ಅಪೊಸ್ತಲರ ಕೃತ್ಯಗಳ ಇನ್ನೊಂದು ಕಾರ್ಯ ನೋಡ್ತೇವೆ. those people who are preaching and performing miracles. ಇಲ್ಲಿ ಅದ್ಭುತ ಅತಿಶಯ ಕಾರ್ಯಗಳನ್ನು ಮಾಡಿದಂತ ಕೆಲವು ವ್ಯಕ್ತಿಗಳು, Not even apostles now. ಅವರು ಇವ್ರು ಅಪೊಸ್ತಲರು ಅಲ್ಲ, Just deacons. ಆದ್ರೆ ಸಾಮಾನ್ಯವಾದ ವ್ಯಕ್ತಿಗಳು. You know deacons. ಡೀಕನ್ಸ್ ಅಂದ್ರೆ ಗೊತ್ತಾ? Somebody who they were just concerned with purchases, organizing the meeting. Those kind of people. ಈ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂತ ಈ ಅಶರ್ಸ್ ರೀತಿ ಇರುವಂತವ್ರು ಇವ್ರು. The book of Acts talks about a man called Stephen. ಸ್ಟೀಫನ್ ಅನ್ನಂತ ಒಬ್ಬ ವ್ಯಕ್ತಿ ನಾವು ನೋಡ್ತೇವೆ. A spirit-filled deacon. ಆತ್ಮನ ಭರಿತವಾದಂತ ಸ್ಟೀಫನ್. He preached the word. ಅವನು ವಾಕ್ಯವನ್ನು ಮಾತನಾಡುವಂತವನು. And as he spoke the word, ದೇವರ ವಾಕ್ಯವನ್ನು the ಮಾತನಾಡುವಾಗ Bible says they were pricked in their heart. ಅವ್ರ ಹೃದಯ ಚುಚ್ಚಲ್ಪಟ್ಟು. So the word of God is pricking them in their heart. ದೇವರ ವಾಕ್ಯ ಅವ್ರ ಹೃದಯಗಳನ್ನ ಚುಚ್ಚುತ್ತಾ ಇದೆ. Instead of being convicting and repenting, ಅವ್ರು ಅದನ್ನು ಒಪ್ಕೊಂಡು ಮಾನಸಾಂತರ ಪಡುವುದರ ಬದಲು the Bible says they gnashed their teeth ಅವರ ಹಲ್ಲುಗಳನ್ನು ಕಡಿಯುತ್ತಾ and they rushed upon Stephen. ಸ್ಟೀಫನ್ ನ ಸಾಯಿಸೋಣ ಅಂತ ಹೋಗ್ತಾ ಇದ್ದಾರೆ. They stoned him. ಸ್ಟೀಫನ್ ನ ಕಲ್ಲು ಹೊಡೆದು The ಸಾಯಿಸಿದ್ರು. Bible says they could not withstand the wisdom that was in Stephen. ಆ ಸ್ಟೀಫನ್ ನಲ್ಲಿ ಇದ್ದಂತ ಜ್ಞಾನವನ್ನು ತಡೆಯೋದಕ್ಕೆ ಇವ್ರಗಳ ಕೈಯಲ್ಲಿ ಆಗಲಿಲ್ಲ ಅಂತಿದೆ. The devil cannot withstand the wisdom in the word of God. ನಿಮಗೆ ಇರುವಂತ ದೇವರ ವಾಕ್ಯದ ಬಲವನ್ನು ಪಿಶಾಚಿ ತಡೆಯಲು ಸಾಧ್ಯವೇ ಇಲ್ಲ. He cannot withstand. ಆತನು ತಡೆಯಲು ಸಾಧ್ಯವಿಲ್ಲ. They could not withstand that. ಅವರು ಸ್ಟೀಫನ್ ಜ್ಞಾನವನ್ನು ತಡೆಯಕ್ The ಆಗ್ಲಿಲ್ಲ. only thing was to kill Stephen, ಅವ್ರು ಒಂದ್ ಕೆಲಸ ಮಾಡ್ಬೋದಿತ್ತು, ಅವನನ್ನ to ಸಾಯಿಸ್ಬೋದು. stone him, ಅವ್ರನ್ನ ಕಲ್ಲು ಹೊಡೆದ್ರು. because he did. God moved and worked through his faith. ದೇವರ ಅವರ ವಿಶ್ವಾಸದ ಮುಖಾಂತರ ದೇವರು ಕ್ರಿಯೆ ಮಾಡಿದ್ರು. If you read in the book of Acts, chapter 6, verse 8 and 9, 6ನೇ ಅಧ್ಯಾಯ 8ನೇ ವಾಕ್ಯ ಅಪೊಸ್ತಲರ ಕೃತ್ಯಗಳಲ್ಲಿ the ನೋಡೋದಾದ್ರೆ Bible says, and Stephen, full of faith and power. ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸ್ಟೈಫಾನನು ವಿಶ್ವಾಸ ಮತ್ತು ಶಕ್ತಿಯ ಭರಿತನಾಗಿ. And Stephen, full of faith and power. ಈ ಸ್ಟೈಫನ್ ಎಂತವನು ಅಂತಂದ್ರೆ ವಿಶ್ವಾಸ ತುಂಬಿದ, ಶಕ್ತಿ ತುಂಬಿದ ವ್ಯಕ್ತಿ. The power of the Holy Ghost. ದೇವರ ಆತ್ಮನ ಶಕ್ತಿ As ಭರಿತವಾದ speaker, ನೀನು ಅದ್ರೊಟ್ಟಿಗೆ ಮಾತನಾಡುವಾಗ, the power together with one. ದೇವರ ಆತ್ಮದ ಶಕ್ತಿಯೊಟ್ಟಿಗೆ ನೀನು ಮಾತನಾಡುವಾಗ, I was told a story of a man. ಒಂದು ಕತೆ, ಒಂದು ವ್ಯಕ್ತಿ ಬಗ್ಗೆ ಕೇಳಿದೆ. He was really against the wife. ಇವ್ರ ಹೆಂಡತಿಗೆ ವಿರೋಧವಾಗಿರುವಂತ ವ್ಯಕ್ತಿ. Because the wife was a Christian. ಯಾಕೆ ಅಂದ್ರೆ ಹೆಂಡತಿ ಕ್ರೈಸ್ತಳಾಗಿದ್ಲು. And he told the wife, ಅವನ ಹೆಂಡತಿ ನೋಡಿ ಹೇಳ್ತಾ ಇದ್ದಾನೆ, I'm being disturbed when you pray in the bedroom. ನೀನು ಬೆಡ್ರೂಮ್ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ನನಗೆ ತೊಂದರೆ ಆಗ್ತಾ ಇದೆ. Please go and pray in the living room. ಹೋಗಿ ಹಾಲಲ್ಲಿ ಹೋಗಿ ಪ್ರೇಯರ್ ಮಾಡು. Then he said, I'm still disturbed. ನೀನು ಹಾಲಲ್ಲಿ ಪ್ರೇಯರ್ ಮಾಡಿದ್ರೆ ನಂಗೆ ತೊಂದರೆ Go ಆಗ್ತಾ and ಇದೆ. pray in the kitchen. ಹೋಗಿ ಅಡಿಗೆ ಮನೆಯಲ್ಲಿ ಪ್ರೇಯರ್ ಮಾಡು. I'm still disturbed. ನನಗೆ ಇನ್ನೂ ತೊಂದರೆ ಆಗ್ತಾ ಇದೆ. Then he said, now ಈಗ you are disturbing my peace. I don't want you here. ಈಗ ನನಗೆ ಸಮಾಧಾನ ನೀನ್ ಕೆಡಿಸ್ತಾ ಇದೆಯಾ, ನಿನ್ ನನ್ ಬೇಡ. You pick anything you want in this house and go your way. ಈ ನನ್ನ ಇಲ್ಲಿ ಇರಕ್ಕೆ ನೀನ್ ಸಾಧ್ಯವಿಲ್ಲ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬಿಡು. Anything you love in this house, pick and go. ನಿನಗೆ ಏನ್ ಮನೆಯಲ್ಲಿ ಬೇಕೋ ಎತ್ಕೋ, ಆದ್ರೆ ಮನೆ ಬಿಟ್ಟು ಹೋಗು. Because you are disturbing my peace. ಯಾಕೆಂದ್ರೆ ನೀನು ನನ್ನ ಸಮಾಧಾನ ಹಾಳು ಮಾಡ್ತಾ ಇದೀಯ. And then he went to sleep because he was drunk. ಯಾಕೆಂದ್ರೆ ನಾನು ಚೆನ್ನಾಗಿ ಕುಡ್ಕೊಂಡು ಬಂದಿದ್ರಿಂದ ಬೈದ್ಬಿಟ್ಟು ಹೋಗಿ ಮಲ್ಕೊಳಕ್ ಹೋದ. So the wife looked for a taxi. ಈಗ ಸಹೋದರಿ ಟ್ಯಾಕ್ಸಿ ಹುಡುಕ್ತಾ ಇದ್ದಾರೆ. And then he carried this. He told the taxi people, help me carry this man. ಈಗ ಆ ಸ್ತ್ರೀ ಏನ್ ಹೇಳ್ತಾ ಇದ್ರೆ, ಟ್ಯಾಕ್ಸಿ ಅವ್ನು ಕಟ್ಬಿಟ್ಟು ದಯವಿಟ್ಟು ಈ ವ್ಯಕ್ತಿ ತಗೋಬೇಕು ಹೇಳಪ್ಪ. Man in the taxi. ಆ ಮನುಷ್ಯನ ವ್ಯಕ್ತಿನ ಗಂಡನನ್ನ ಟ್ಯಾಕ್ಸಿ ಒಳಗೆ ಹಾಕೊಂಡು and drove to her parents' home with the man. ಆ ಸ್ತ್ರೀ ಅವ್ರ ತಾಯಿ ಮನೆಗೆ ಹೋದ್ಲು ಟ್ಯಾಕ್ಸಿಲಿ. The man woke up, he was in the parents-in-law's home. ಈಗ ಅವನು ಆ ವ್ಯಕ್ತಿ ಎದ್ದು ಕುಡಿದ್ಮೇಲೆ ಎದ್ದು ನೋಡ್ತಾನೆ, ನಾನೇನಂತ ಅತ್ತೆ ಮನೇಲಿ ಇದೀನಲ್ಲ. Then he was wondered what happened. ಆವಾಗ ಅವ್ನು ಕೇಳ್ತಾರೆ, ಯಾಕೆ ಏನಾಯ್ತು? Said, you told me to pick whatever I love in this home and go my way. ನೀನೇ ತಾನೇ ಹೇಳ್ದೆ ನಿನ್ಗೆ ಈ ಮನೇಲಿ ಏನ್ ಇಷ್ಟ ಐತೆ ತಗೊಂಡು ಹೋಗು ಅಂತ. So I picked you, I've gone my way. ಅದಕ್ಕೆ ನೀನಂದ್ರೆ ನಂಗೆ ತುಂಬಾ ಇಷ್ಟ, ನಿನ್ನೆ ತಗೊಂಡು ಹೋಗ್ತಾ ಇದ್ದೀನಿ. He surrendered and received Jesus as the Lord. ಆಗ ಅವನು ಮನಸಾಂತರ ಪಟ್ಟು ಯೇಸು ಸ್ವಾಮಿನ ಸ್ವೀಕಾರ ಮಾಡಿ
ರಕ್ಷಣೆ ಹೊಂದುತ್ತೆ. You can never withstand the wisdom of the Spirit of God. ದೇವರಾತ್ಮನ ಜ್ಞಾನದ ಶಕ್ತಿಯನ್ನು ಎದುರಿಸೋಕೆ ಸಾಧ್ಯ ಇಲ್ಲ. The Spirit of God is working ದೇವರ ಆತ್ಮನ ಕೆಲಸ ಮಾಡ್ತಾ ಇದ್ದಾನೆ. as we speak the word of God. ದೇವರ ವಾಕ್ಯವನ್ನು ನಾವು ಮಾತನಾಡುವಾಗ ಕ್ರಿಯೆಯಲ್ಲಿ ಇರ್ತಾರೆ. Then there is another deacon. ಇಲ್ಲಿ ಇನ್ನೊಬ್ಬ ಡೀಕನ್ ಇದ್ದಾರೆ. This deacon is called Philip. ಈ ವ್ಯಕ್ತಿಯ ಹೆಸರೇನು ಅಂತಂದ್ರೆ ಫಿಲಿಪ್. The Bible says he preached in Samaria. ಈ ವ್ಯಕ್ತಿ ಸಮಾರ್ಯದಲ್ಲಿ ವಾಕ್ಯವನ್ನು ಕೊಡುವಂತ ವ್ಯಕ್ತಿ. And people of Samaria received the gospel. ಇಲ್ಲಿ ಸಮಾರ್ಯ ಪಟ್ಟಣದವರು ಸುವಾರ್ತೆಯನ್ನು ಸ್ವೀಕಾರ ಮಾಡ್ತಾರೆ. As Philip was preaching, ಈ ಫಿಲಿಪ್ ಅನ್ನು ಪ್ರಸಂಗ ಮಾಡುವಾಗ they received the gospel. ಈ ದೇವರ ಸುವಾರ್ತೆಯನ್ನು ಸ್ವೀಕರಿಸ್ತಾರೆ. And Philip was only a deacon. ಈ ಫಿಲಿಪ್ ಅನ್ನು ಬರೀ ಡೀಕನ್ ಆಗಿದ್ದ ಅಷ್ಟೇ. He was not an apostle. ಅವನ ಅಪೋಸ್ತಲನಲ್ಲ, He was just a deacon. ಬರೀ ಡೀಕನ್ ಮಾತ್ರ. He preached in Samaria. ಅವನು ಸಮಾರ್ಯನ ಪಟ್ಟಣದಲ್ಲಿ ಪ್ರಸಂಗ ಮಾಡ್ತಾ ಇದ್ದಾನೆ. And Samaria received the word of God. ಸಮಾರ್ಯನ ಪಟ್ಟಣ ದೇವರ ವಾಕ್ಯವನ್ನು ಸ್ವೀಕರಿಸುತ್ತೆ With one accord. ಒಂದೇ ರೀತಿಯಲ್ಲಿ. That is Acts chapter 8 verse 5. With one accord the people of Samaria gave heed to what Philip said. ಇಲ್ಲಿ 8 ಅಪೊಸ್ತಲರ ಕೃತ್ಯ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲರೂ ಒಂದೇ ಮನಸ್ಸಿನಿಂದ ಫಿಲಿಪ್ ಹೇಳಿದಂತ ಕಾರ್ಯಗಳನ್ನು ಸ್ವೀಕರಿಸಿದ್ರು. You know, they had seen the miracles under the anointing of the Holy Ghost. ದೇವರ ಅಭಿಷೇಕದ ನಡುವೆ ಮಾಡುವಂತ ಅದ್ಭುತ ಅತಿಶಯ ಕಾರ್ಯಗಳನ್ನು ನೋಡಿದ್ರು ಇವರೆಲ್ಲ. Acts chapter 8 verse 6. 8-6 ಅಪೊಸ್ತಲರ ಕೃತ್ಯಗಳು. People were delivered from unclean spirits, ಅಶುದ್ಧಾತ್ಮಗಳಿಂದ ಬಿಡುಗಡೆ ಪಟ್ಟವರು, which came out crying with loud voices. ಈ ಅಶುದ್ಧಾತ್ಮಗಳು ಹೊರಗೆ ಬರುವಾಗ ಕಿರಿಚಿಕೊಂಡು ಬಂದು, The demon possessed were set free. ಪಿಶಾಚಿ ಹಿಡಿದವರೆಲ್ಲ ಬಿಡುಗಡೆ ಹೊಂದಿದ್ರು. Even the lame and those who are sick with variety of diseases. ಕಾಯಿಲೆ ಪಟ್ಟವರೆಲ್ಲ ಬಿಡುಗಡೆ ಹೊಂದಿದ್ರು. The Bible says there was great joy in that city. ಅಲ್ಲಿ ಏನ್ ಹೇಳಿದೆ ಅಂದ್ರೆ ಆ ಪಟ್ಟಣದಲ್ಲಿ ದೊಡ್ಡ ಸಂತೋಷ ಉತ್ಸಾಹ ಇತ್ತು. There was great joy in that city. ಆ ಪಟ್ಟಣದಲ್ಲಿ ಒಂದು ಸಂತೋಷ ಇತ್ತು. And it is a deacon who is preaching. ಅಲ್ಲಿ ಯಾರು ಪ್ರಸಂಗ ಮಾಡ್ತಿರೋದಂದ್ರೆ ಅಪೊಸ್ತಲನಲ್ಲ, ಒಬ್ಬ ಡೀಕನ್, ಸಾಮಾನ್ಯ ವ್ಯಕ್ತಿ. Stephen a deacon. ಸ್ಟೀಫನ್ ಕೂಡ ಒಬ್ಬ ಡೀಕನ್. Philip a deacon. ಫಿಲಿಪ್ಪನ್ ಕೂಡ ಡೀಕನ್. They were preaching the gospel. ಅವರು ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. And miracles were happening. ಆದ್ರೆ ಇಲ್ಲೇ ಅದ್ಭುತಗಳು ನಡೀತಾ ಇದ್ದಾವೆ. And I want to tell you, miracles are live and real today. ಅದ್ಭುತಗಳು ಅವತ್ತಲ್ಲ ಇವತ್ತಿಗೂ ಅದು ಸತ್ಯವಾಗಿದ್ದಾವೆ, ನಡೀತಾ ಇದ್ದಾವೆ. People are getting saved. ಜನಗಳು ರಕ್ಷಣೆ ಹೊಂದುತ್ತಾ ಇದ್ದಾರೆ. People are getting delivered. ಜನಗಳು ಬಿಡುಗಡೆ ಹೊಂದ್ತಾ ಇದ್ದಾರೆ. God is working. ದೇವರು ಕ್ರಿಯೆ ಮಾಡ್ತಾ ಇದ್ದಾರೆ Through the Holy Ghost. ದೇವರ ಆತ್ಮನ ಮುಖಾಂತರ. The Holy Ghost is holding the tools. ಪವಿತ್ರಾತ್ಮನವರು ಸಲಕರಣೆಗಳನ್ನ ಇಟ್ಕೊಂಡಿದ್ದಾರೆ ಕೈಯಲ್ಲಿ. The tool man, the spanner man. ಅವರು ಸ್ಪ್ಯಾನರ್ ಟೂಲ್ಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ದಾರೆ. To fix things. ಏನ್ ಫಿಕ್ಸ್ ಮಾಡ್ಬೇಕು, ಸರಿ ಮಾಡ್ಬೇಕು. In the year 2000 I was dying. 2000 ವರ್ಷದಲ್ಲಿ ನಾನು ಸಾಯುವಂತ ಪರಿಸ್ಥಿತಿಯಲ್ಲಿದ್ದೆ. And they took me to hospital and operated on me. ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು, ಆಪರೇಷನ್ ನಡೀತು. They removed my intestine and then joined them together again. ಅವರ ಕರುಳುಗಳಲ್ಲಿ ಒಂದು ದೊಡ್ಡ ಆಪರೇಷನ್ ನಡೀತು. I was being stretched into the theater. ಅವ್ರನ್ನ ಥಿಯೇಟರ್ಗೆ ಕಳಿಸಿದ್ರು. ಆಮೇಲೆ I told ಆಪರೇಷನ್ God, I've been a merciful person. I've preached to people. ಅವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಾನು ಅನೇಕ ಜನರಿಗೆ ನಿನ್ನ ಸುವಾರ್ತೆ ಸಾರಿದ್ದೀನಿ, Have mercy upon me. ನನ್ನ ಮೇಲೆ ದಯವಿಟ್ಟು ಕನಿಕರನ ತೋರಿಸು. But if it is time to come home, ಆದ್ರೆ ನಾನು ನಿನ್ನ ಬಳಿ ಬರುವಂತ ಸಮಯವಾಗಿದ್ರೆ I'm coming home. ಆಯ್ತು ಬರ್ತೀನಿ. But if you have some places, some people I have to minister to, ಆದ್ರೆ ನಾನು ಇನ್ನೂ ಯಾರಿಗಾದ್ರೂ ಸೇವೆ ಸುವಾರ್ತೆ ಸಾರಬೇಕು ಅಂತ ಇದ್ರೆ restore my health. ನನಗೆ ಜೀವ ಕೊಡು ದೇವ್ರೆ. And I started worshiping and speaking in tongues. ಅಲ್ಲಿ ಅನ್ಯ ಭಾಷೆ ಮಾತಾಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ರು. You know, I was already prepared for operation. ಅವರು ಆಪರೇಷನ್ ಥಿಯೇಟರ್ಗೆ ಹೋಗ್ತಾನೆ ಪ್ರಾರ್ಥನೆ ಮಾಡ್ತಾ ಆರಾಧನೆ ಮಾಡ್ತಾ was pushing the stretcher into the operation room. ಈ ನರ್ಸ್ಗಳು ಸ್ಟ್ರೆಚರ್ ನ ಆಪರೇಷನ್ ರೂಮ್ I ಟೇಬಲ್ ಒಳಗಡೆ started worshiping and talking in tongues. ಇವರು ಅನ್ಯ ಭಾಷೆ ಮಾತಾಡ್ತಾ ಆರಾಧನೆ ಮಾಡ್ತಾ ಇದ್ದಾರೆ. Lying on the stretcher. ಸ್ಟ್ರೆಚರ್ ಮೇಲೆ ಮಲ್ಕೊಂಡು. And I was speaking what she cannot understand. ಆ ನರ್ಸ್ಗೆ ಅರ್ಥ ಆಗ್ತಾ ಇಲ್ಲ ಇವ್ರೇನ್ ಮಾತಾಡ್ತಾ ಇದ್ದಾರೆ. She stopped and asked me, ಅವರ ನರ್ಸ್ ನಿಲ್ಸ್ಬಿಟ್ಟು what ಕೇಳ್ತಾ are you saying? ನೀನ್ ಏನ್ ಮಾತಾಡ್ತಿದ್ಯಪ್ಪ, What are you saying? ನೀನ್ ಏನ್ ಮಾತಾಡ್ತಿದ್ಯಾ, Did you sign yourself for operation? ನೀನ್ ಏನ್ ಆಪರೇಷನ್ ಅಂತ ಸೈನ್ ಫಾರ್ಮ್ ಫಿಲ್ ಅಪ್ I told ಮಾಡ್ತೀಯಾ? her, yes, I did.
But what are you speaking? ಆಯ್ತು ಸೈನ್ ಮಾಡಿದ್ದೀನಿ, ಬಟ್ ಏನ್ I ಮಾತಾಡ್ತಿದ್ಯಾ? I said your work is to push the stretcher, but don't bother what I'm speaking. ಅವಾಗ ಇವ್ರು ಹೇಳಿದ್ರು, ನಿನ್ ಕೆಲಸ ಬರೀ ಸ್ಟ್ರೆಚರ್ ತಳ್ಳೋದು, ನಾನು ಏನ್ ಮಾತಾಡ್ತೀನಿ ಅದ್ರ ಬಗ್ಗೆ ತಲೆ I ಕೆಡ್ಸ್ಕೊಬೇಡ. was speaking to God. ನಾನು ದೇವರೊಟ್ಟಿಗೆ I was ಮಾತನಾಡ್ತಾ ಇದ್ದೆ, speaking in the Holy Ghost. ನಾನು ದೇವರ ಆತ್ಮನಲ್ಲಿ ಮಾತಾಡ್ತಾ ಇದ್ದೆ. And the Holy Ghost was operating ಅಲ್ಲಿ ಪವಿತ್ರಾತ್ಮನವರು ನನಗೆ ಆಪರೇಷನ್ ಮಾಡ್ತಾ ಇದ್ರು, and doing the will of God, ದೇವರ ಚಿತ್ತವನ್ನು ನನ್ನ ಜೀವಿತದಲ್ಲಿ ಮಾಡ್ತಾ ಇದ್ರು. bringing healing. ಒಂದು ವಿಷಯ, The doctor said, I have a few months or a few years to live. ಡಾಕ್ಟರ್ ಹೇಳಿದ್ರು, ಇನ್ನು ಕೆಲವೇ ವರ್ಷಗಳು ಅಷ್ಟೇ ನೀವು ಬದುಕೋದು. But I've lived all that time up to today. ಇವತ್ತಿನವರೆಗೂ ನಾನು ಜೀವಿತದಲ್ಲೇ ಇದ್ದೀನಿ. I've traveled many places. ನಾನು ಅನೇಕ ದೇಶಗಳಲ್ಲಿ ಹೋಗಿ ಬಂದಿದ್ದೇನೆ. The Spirit of God is the one that operates to bring the will of God. ದೇವರ ಚಿತ್ತವನ್ನು ನಡೆಸೋದಕ್ಕೆ ದೇವರ ಆತ್ಮನಿಂದ ಮಾತ್ರ ಸಾಧ್ಯ. You can hang on to the Spirit of God ದೇವರ ಆತ್ಮವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ, to bring stability, ನಿಮ್ಮ ಜೀವಿತದಲ್ಲಿ ಒಂದು ಸ್ಥಿರತೆ ತರಕ್ಕೆ, to bring a dry land where we can plant seed, ಒಂದು ಭೂಮಿಯನ್ನು ಕೊಡುವುದಕ್ಕೆ ಬೀಜವನ್ನು ಬಿತ್ತಲು, seeds of faith, ವಿಶ್ವಾಸದ seeds ಬೀಜಗಳನ್ನು of ಬಿತ್ತಲು, healing, seeds of deliverance, ಆ ಬಿಡುಗಡೆಯ ಬೀಜಗಳನ್ನು ಬಿತ್ತಲು, seeds of power, ಶಕ್ತಿಯ ಬೀಜಗಳನ್ನು seeds ಬಿತ್ತಲು, of courage. ಶಕ್ತಿ ಬಲವಾದ ಬೀಜಗಳನ್ನು ಬಿತ್ತಲು. It is no longer by our own power, ಇದು ನಮ್ಮ ಬಲದಲ್ಲಿ ಮಾತ್ರ ಆಗೋದಿಲ್ಲ, but by the Spirit of God. ದೇವರ ಆತ್ಮನಿಂದ ಮಾತ್ರ ಆಗುತ್ತೆ. An ordinary person with an extraordinary God. ಆಮೇಲೆ ಒಬ್ಬ ಸಾಮಾನ್ಯವಾದಂತ ವ್ಯಕ್ತಿ ಆದ್ರೆ ಅಸಾಮಾನ್ಯವಾದ ದೇವರೊಟ್ಟಿಗೆ. You will be an ordinary person with an extraordinary God. ನೀವು ಸಾಮಾನ್ಯವಾದ ವ್ಯಕ್ತಿ ಇರ್ತೀರಾ, ಆದ್ರೆ ನಿಮ್ಮೊಳಗಡೆ ದೇವರು ಅಸಾಮಾನ್ಯರು. If deacons can perform miracles, ಒಬ್ಬ ಸಾಮಾನ್ಯವಾದಂತ ಟೀಕನ್ಗಳು ಈ ರೀತಿ ಅದ್ಭುತಗಳು ಮಾಡೋದಾದ್ರೆ, Spirit of God using them ದೇವರ ಆತ್ಮನನ್ನು ಅವರನ್ನು to ಉಪಯೋಗಿಸುತ್ತಾ raise the dead, ಈ ದಿನಗಳಲ್ಲಿ to heal the lame, ಅಲ್ಲಿ ಕುಂಟೆಗಳನ್ನು cast out devils. ಪಿಶಾಚಿಗಳನ್ನು ಓಡಿಸಲು. Sometimes we have many devils around. ಕೆಲವು ಸರಿ ನಮ್ಮ ಸುತ್ತಲೂ ಅನೇಕ ಪಿಶಾಚಿಗಳಿದ್ದಾವೆ, They are dancing around us. ನಮ್ಮ ಸುತ್ತ ಡ್ಯಾನ್ಸ್ ಮಾಡ್ತಾ ಇದ್ದಾವೆ. We need to be empowered ನಮಗೆ ಶಕ್ತಿ ಬೇಕಾಗಿದೆ, through the power of the Holy Spirit. ಪವಿತ್ರಾತ್ಮನ ಮುಖಾಂತರ ಶಕ್ತಿ ಬೇಕಾಗಿದೆ. Deliverance will be realized. ಅವಾಗ ನಮ್ಗೆ ಬಿಡುಗಡೆ ಸಿಗುತ್ತೆ ನಮ್ಮ ಜೀವಿತಗಳಲ್ಲಿ. God will clear the air. ಈ ಗಾಳಿಯನ್ನು ದೇವರೇ ಕ್ಲಿಯರ್ ಮಾಡ್ತಾರೆ. God will clear the air. ಗಾಳಿಯನ್ನು ದೇವರೇ ಸರಿ God ಮಾಡ್ತಾರೆ. will clear the environment. ಆಮೇಲೆ You see, when the Spirit was moving, ದೇವರ ಆತ್ಮನು ಚಲಿಸುತ್ತಾ ಇರುವಾಗ God was using Philip in Samaria. ಅಲ್ಲಿ ಫಿಲಿಪ್ಪನ್ನ ಸಮಾರ್ಯದಲ್ಲಿ ದೇವರು ಉಪಯೋಗಿಸ್ತಾ ಇದ್ರು. Among those people who got saved was a witch. ಅಲ್ಲಿ ಅವರ ನಡುವೆ ರಕ್ಷಣೆ ಹೊಂದಂತ ವ್ಯಕ್ತಿಗಳಲ್ಲಿ ಒಬ್ಬ The Bible ಮಾಟ calls, ಮಂತ್ರ ಮಾಡೋನಿದ್ದ. the Bible calls him Simon the sorcerer. ಅವನ್ನ ಸೈಮನ್ ಒಬ್ಬ ಮಂತ್ರವಾದಿ ಅಂತ ಹೇಳ್ತಾರೆ. Simon the sorcerer, he was bewitching people in the whole city. ಅವನು ಒಬ್ಬ ಮಂತ್ರವಾದಿ ಆಗಿದ್ದ ಸಮಾರ್ಯ ಪಟ್ಟಣದಲ್ಲಿ. But he got saved. ಆದ್ರೆ ಅವನು ರಕ್ಷಣೆ ಹೊಂದ್ತಾನೆ. When he saw people receiving the Holy Ghost, ಆದ್ರೆ ಅವನು ಜನರು ಪವಿತ್ರಾತ್ಮನ ವರವನ್ನು ಹೊಂದ್ಕೊಳ್ಳೋದು ನೋಡ್ತಾ ಇದ್ದಾನೆ. he wanted to pay so that he can be given the Holy Ghost. ಈಗ ಅವನು ಹೋಗಿ ದುಡ್ಡು ಕೊಡ್ತಾನೆ, ಈ ನಾನು ಪ್ರಾರ್ಥನೆ ಮಾಡೋಕೆ ದೇವರಾತ್ಮ ಬರುವಂತೆ ಕೊಡಿ ಅಂತ. Though the apostles told him the gift of God cannot be bought, ಆಗ ಅವರು ಅಪೊಸ್ತಲರು ಹೇಳ್ತಾರೆ, ದೇವರ ವರವನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. and they were rebuked. ಅವ್ರಿಗೆ ಗದರಿಸ್ತಾರೆ. You see, whenever the Spirit is moving, ನೀವ್ ನೋಡೋದಾದ್ರೆ ದೇವರಾತ್ಮನ ಎಲ್ಲೆಲ್ಲ ಚಲಿಸ್ತಾ ಇದ್ದಾನೋ, the serpent, the devil, the witch, ಅಲ್ಲಿ ಒಬ್ಬ ಪಿಶಾಚಿ ಕೆಲಸ ಮಾಡ್ತಾ ಇದ್ದಾನೆ. the Spirit is also there. ಅಲ್ಲಿ ಮಂತ್ರವಾದಿ ಕೂಡ ಇದ್ದಾನೆ ಅಲ್ಲಿ. But they cannot overcome the power in the Spirit of God. ಆದ್ರೆ ಪಿಶಾಚಿಯ ಶಕ್ತಿ ದೇವರ ಶಕ್ತಿಯನ್ನು ಮೇಲ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. The Spirit of God must overcome the spirit of the enemy. ಆಮೇಲೆ ದೇವರ ಆತ್ಮನು ಯಾವಾಗ್ಲೂ ಪಿಶಾಚಿ ಆತ್ಮನು ತುಳಿಲೇಬೇಕು. It doesn't matter how long it takes. ಅದು ಎಷ್ಟೊತ್ತು ಆಗುತ್ತೆ ಅನ್ನೋದೆಲ್ಲ ಮುಖ್ಯ. Remain standing in the word of God. ದೇವರ ವಾಕ್ಯದಲ್ಲೇ ನಿಂತಿರು. Remain firm in the word of God. ದೇವರ ವಾಕ್ಯದಲ್ಲಿ ದೃಢವಾಗಿರು. As the apostles remain firm in the word of God. ಅಪೊಸ್ತಲರು ಹೇಗೆ ದೇವರ ವಾಕ್ಯದಲ್ಲಿ ದೃಢವಾಗಿದ್ರು. And the spirit of a witch, ಈ ಒಂದು the spirit of bewitching people, ಮಂತ್ರವಾದಿಯ ಆತ್ಮದು must be overcome in the name of Jesus. ಇದನ್ನ ದೇವರ ಹೆಸರಿನಲ್ಲಿ ದೇವರ ಆತ್ಮನ ಮುಖಾಂತರ ಎದುರುಗೊಳ್ಬೇಕು. You know, the devil can bewitch people by spreading lies about you, your ministry, your family. ಈ ಪಿಶಾಚಿ ಕೆಲವು ಸರಿ ನಮ್ಮ ಬಗ್ಗೆ, ನಮ್ಮ ಸೇವೆ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಸುಳ್ಳು ಹೇಳ್ತಾನೆ, ಯಾಮರಿಸ್ತಾನೆ. He can spread poison and lies. ಸುಳ್ಳಿನ ವಿಷವಾದ ಬೀಜಗಳನ್ನು ಬಿತ್ತಬಹುದು ಇವನು ಪಿಶಾಚಿ. But don't worry about the poison, the lie of the enemy. ಆದ್ರೆ ಪಿಶಾಚಿಯ ಸುಳ್ಳುಗಳಿಗೆ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. We can overcome in Jesus' name. ಅವನನ್ನು ಯೇಸುವಿನ ನಾಮದಲ್ಲಿ ನಾವು ಮೇಲ್ಗೊಳ್ಬಹುದು. We can overcome in Jesus' name. ಅವನನ್ನು ಯೇಸುವಿನ ನಾಮದಲ್ಲಿ ನಾವು ಮೇಲ್ಗೊಳ್ಬಹುದು. We need to stir up
ನಾವು ಎದ್ದು ನಿಂತ್ಕೊಳ್ಬೇಕು. the gifts of the Spirit in our lives. ದೇವರ ಆತ್ಮ ವರಗಳನ್ನು ಹೊಂದ್ಕೊಳ್ತಾ We need to stir them up. ಆ ದೇವರ ಆತ್ಮನ ವರಗಳು ಒಳಗಡೆ We ಇರ್ತದೆ, need to wake them up. ಅದು ಮಲಗಿದ್ರೆ ಎಬ್ಬರಿಸ್ಬೇಕು ಅವನ್ನ. You know, there are nine of the main ones. 9 ವರಗಳು ಪವಿತ್ರಾತ್ಮನ ವರಗಳು ಅಂತ We ಹೇಳ್ತಾರೆ. have the word of knowledge, ಆ ಒಂದು ಜ್ಞಾನದ ವರ, the word of wisdom, ತಿಳುವಳಿಕೆಯ ವರ, and discerning of spirits. ಆತ್ಮಗಳನ್ನು ತಿಳ್ಕೊಳ್ಳುವಂತ ವರ. You know something, God gives you knowledge ಇಲ್ಲಿ ಏನು ಅಂತಂದ್ರೆ ನಿಮ್ಗೆ ಗೊತ್ತಾ, ದೇವರು ಜ್ಞಾನವನ್ನು ಕೊಡ್ತಾರೆ, and He gives you wisdom. ಅವರು ಒಂದು ತಿಳುವಳಿಕೆ ಕೊಡ್ತಾರೆ, You can discern. ನಿಮ್ಗೆ ಗೊತ್ತಾಗುತ್ತೆ. Sometimes you can discern when you are with people, this person has a good spirit, ಕೆಲವು ಸರಿ ನಾವು ವ್ಯಕ್ತಿಗಳ ನಡುವೆ ಇದ್ದಾಗ ಇವನು ಒಳ್ಳೆಯವನು ಕೆಟ್ಟವನು ಅಂತ ಗೊತ್ತಾಗುತ್ತೆ. this person has a wrong spirit. ಇವನು ಯಾವ್ದೋ ಕೆಟ್ಟ ಆತ್ಮ ಹೊಂದಿದ್ದಾನೆ. So that is the Spirit of God working in the church today. ಅದೇನು ಅಂತಂದ್ರೆ ದೇವರ ಆತ್ಮನು ನಮ್ಮ ಮುಖಾಂತರ ಕ್ರಿಯೆ ಮಾಡುವಂತದ್ದಾಗಿದೆ. You can discern it in your spirit. ಒಳ್ಳೆ ಆತ್ಮ ಯಾವ್ದು, ಕೆಟ್ಟ ಆತ್ಮ ಯಾವ್ದು ಅಂತ ನಿಮಗ್ ಗೊತ್ತಾಗುತ್ತೆ. You can feel it in your spirit. ನಿಮ್ಮ ಆತ್ಮದಲ್ಲಿ ಅದು ನಿಮ್ಗೆ ಗೊತ್ತಾಗುತ್ತೆ. We are not operating blindly. ನಾವೇನೋ ಸುಮ್ನೆ ಹಾಗೆ ಏನೋ ಮಾಡ್ತಾ The ಇಲ್ಲ. word says, I will not leave you as orphans. ನಾವು ನಿಮ್ಮನ್ನ ಅನಾಥರಾಗಿ ಬಿಡೋದಿಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ರು. We are not orphans. ನಾವು ಅನಾಥರಲ್ಲ, We are operating in the Spirit of God. ನಾವು ದೇವರ ಆತ್ಮದಲ್ಲಿ ನಡೆಸಲ್ಪಡುವಂತವ್ರು. We can discern. ನಮಗೆ ತಿಳುವಳಿಕೆ We ಇದೆ, can walk in the wisdom of God. ದೇವರ ಜ್ಞಾನದಲ್ಲಿ ನಾವು ಕೆಲಸ We ಮಾಡಬಹುದು, can walk in the knowledge of God. ದೇವರ ತಿಳುವಳಿಕೆಯಲ್ಲಿ ಕೆಲಸ ಮಾಡಬಹುದು. May the gifts of the Spirit wake up in our lives. ಮಲಗಿರುವಂತ ದೇವರ ವರಗಳನ್ನು ಎಬ್ಬರಿಸಿ We stir them in our ministries. ಆ ಸೇವೆಗಳಿಗೋಸ್ಕರ ಉಪಯೋಗಿಸುವಂತೆ And ಬಡದೆಬ್ಬರಿಸಿ. you know, sometimes they work as triplets. ಕೆಲವು ಸರಿ ಅವು 2-3 ಜೊತೆಲೆ ಕೆಲಸ ಮಾಡ್ತವೆ. Because when you are discerning, ಯಾಕಂದ್ರೆ ನಿಮ್ಗೆ ಆ ತಿಳುವಳಿಕೆ ವರ ಇದ್ದಾಗ examples the word of knowledge and the word of wisdom. ಅದು ಜ್ಞಾನ ಮತ್ತು ಬುದ್ಧಿವಂತಿಕೆ ಆತ್ಮವನ್ನೇ ಜೊತೆಯಾಗಿ ಇರುತ್ತದು. You know, those are mind gifts. ಅದೇನಂತಂದ್ರೆ ಮನಸ್ಸಿನ ವರಗಳು. And then we have the speaking ones. ಇನ್ನೊಂದೇನಂತಂದ್ರೆ ಮಾತನಾಡುವಂತ ವರಗಳು. That is prophecy, ಅದು ದೇವರ ವಾಕ್ಯವನ್ನು ಪ್ರವಾದನೆ ಮಾಡುವಂತದ್ದು, tongues, ಆತ್ಮ ಅನ್ಯ ಭಾಷೆ and ಮಾತನಾಡುವಂತದ್ದು, interpretation of tongues. ಅನ್ಯ ಭಾಷೆಯನ್ನು ಅದಕ್ಕೆ ಉತ್ತರ ಹೇಳುವಂತದ್ದು. Yeah, God is bringing up a message. ದೇವರು ಒಂದು ಮೆಸೇಜ್ ಅನ್ನು ಕೊಡುವಂತವರಾಗಿದ್ದಾರೆ. Wake up those gifts in your life. ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿದ್ದ ವರಗಳನ್ನು In the ಮಲಗಿಸಿ name of ಅದನ್ನು ಎಬ್ಬರಿಸಿ. Jesus, you wake them up. ಯೇಸುವಿನ ನಾಮದಲ್ಲಿ ಮಲಗಿರುವಂತ And they ವರಗಳನ್ನು are ಎಬ್ಬರಿಸಿ. operating in Jesus' name. ಅದು ಎದ್ದು ಕ್ರಿಯೆ ಮಾಡಬೇಕಾಗಿದೆ ಯೇಸು ನಾಮದಲ್ಲಿ. And then we have healing, ಅಲ್ಲಿ ಗುಣಪಡಿಸುವಂತ ವರ, we have faith, ವಿಶ್ವಾಸದ ವರ, and we have miracles. ಅದ್ಭುತ ಕಾರ್ಯಗಳು ಮಾಡುವಂತ ವರ. It's like triplets. ಇವು ತ್ರಿವಳಿಗಳು. Healing, faith, miracles. ಅದ್ಭುತ ಕಾರ್ಯಗಳು ಮಾಡುವಂತದ್ದು, ನಂಬಿಕೆಯ ವರ ಮತ್ತೆ ಅತಿಶಯಗಳು ಮಾಡುವಂತ ಕಾರ್ಯ. Healing, faith, miracles. ಈ 3 ಕಾರ್ಯ ಪವಿತ್ರಾತ್ಮನವರೇ ಉಪಯೋಗಿಸ್ತಾ ಇರ್ತಾರೆ. He is using us to do His will. ಆತನು ನಮ್ಮನ್ನು ಆತನ ಚಿತ್ತ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾನೆ. I usually use the example of a postman who delivers letters. ಇಲ್ಲಿ ನಾನು ಇದನ್ನ ಹೆಂಗೆ ಉದಾಹರಣೆ ಕೊಡ್ತೀನಿ ಅಂದ್ರೆ, ಒಬ್ಬ ಪೋಸ್ಟ್ ಮ್ಯಾನ್ ಹೆಂಗೆ ಲೆಟರ್ ಗಳು ಕೊಡ್ತಾನೋ ಅದಕ್ಕೆ ಒಪ್ಪಿಸ್ತಾ ಹೇಳ್ತೇನೆ. When the postman goes and picks letters, ಈ ಪೋಸ್ಟ್ ಮ್ಯಾನ್ ಅವನಿಗೆ ಬಂದಿರುವಂತ ಲೆಟರ್ಸ್ ಗಳನ್ನ ತಗೊಂಡು, their work is to pick the letter ಅವ್ರ ಕೆಲಸ ಏನಂದ್ರೆ ಬರೀ ಲೆಟರ್ ಗಳು ತಗೊಳ್ಬೇಕು, and deliver them to the owners. ಅದು ಯಾವ ಅಡ್ರೆಸ್ ಇಲ್ಲಿ ಇದೆಯೋ ಅವ್ರಿಗೆ ಹೋಗಿ ತಲುಪಿಸೋದಷ್ಟೇ. They don't alter anything. ಇನ್ನೇನು ಕೆಲಸ ಇಲ್ಲ ಪೋಸ್ಟ್ ಮ್ಯಾನ್ಗೆ. So when the Spirit is using you, you are like a postman delivering the will of God. ಆಮೇಲೆ ಈಗ ಪವಿತ್ರಾತ್ಮನು ನೀವು ಉಪಯೋಗಿಸುವಾಗ ನಿಮ್ ಕೆಲಸ ಬರೀ ಪೋಸ್ಟ್ ಮ್ಯಾನ್ ಕೆಲಸ ಅದೇ, ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಮಾಡೋದು. We do the mind of Christ. ದೇವರ ಮನಸ್ಸು ಏನಿದೆಯೋ ಅದನ್ನ ನಮ್ಮ ಮನಸ್ಸಲ್ಲಿ ನಾವು ಕ್ರಿಯೆ ಮಾಡಬೇಕು. Our bodies express what is in our mind. ನಮ್ಮ ದೇಹಗಳು ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ದೇಹ ತೋರಿಸುತ್ತೆ. And we are the body of Christ. ವಾಕ್ಯ ಏನ್ ಹೇಳುತ್ತೆ ಅಂದ್ರೆ ನಾವೆಲ್ಲ ದೇವರ ಶರೀರವಾಗಿದ್ದೇವೆ. We must show what is in the mind of in the mind of Christ. ಈ ಶರೀರ ಹೇಗೆ ಕೆಲಸ ಮಾಡ್ಬೇಕಂದ್ರೆ ದೇವರ ಮನಸ್ಸಲ್ಲಿ ಹೇಗಿದೆ ಏನಿದೆ ಅನ್ನೋದನ್ನೇ ಕೆಲಸ ಮಾಡಬೇಕು. The mind of God has salvation. ದೇವರ ಮನಸ್ಸಲ್ಲಿ ಏನಿದೆ ಅಂದ್ರೆ ರಕ್ಷಣೆ. The mind of God has healing. ದೇವರ ಮನಸ್ಸಿನಲ್ಲಿ ಬಿಡುಗಡೆ ಇದೆ. The mind of God has deliverance. ದೇವರ ಮನಸ್ಸಿನಲ್ಲಿ ಸ್ವಸ್ಥತೆ ಇದೆ. The mind of God has power. ದೇವರ ಮನಸ್ಸಿನಲ್ಲಿ ಶಕ್ತಿ ಇದೆ. The mind of God has victory. ದೇವರ ಮನಸ್ಸಿನಲ್ಲಿ ಜಯ ಇದೆ. The mind of God is from glory to glory. ದೇವರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಒಬ್ಬ ವ್ಯಕ್ತಿ ಮಹಿಮೆಯಿಂದ The ಮಹಿಮೆಗೆ mind ಹೋಗ್ಬೇಕು. of God is clear. ದೇವರ ಮನಸ್ಸು ತುಂಬಾ ಕ್ಲಿಯರ್ ಆಗಿದೆ. The mind of God is unity. ದೇವರ ಮನಸ್ಸು ಏನು ಅಂತಂದ್ರೆ ಎಲ್ಲರೂ ಒಟ್ಟಾಗಿರ್ಬೇಕು. The mind of God is staying together in love. ದೇವರ ಮನಸ್ಸು ಏನು ಅಂತಂದ್ರೆ ಎಲ್ಲರೂ ಪ್ರೀತಿಯಾಗಿ ಒಂದಾಗಿರ್ಬೇಕು ಅಂತ. You know, when we have love,
ನಿಮ್ಗೆ ಗೊತ್ತಾ, ನಮ್ಮಲ್ಲಿ ಪ್ರೀತಿ It is ಇದ್ರೆ, very easy for the gifts of the Spirit to operate in our lives. ನಮ್ಮಲ್ಲಿ ಪ್ರೀತಿ ಇದ್ರೆ ದೇವರ ಆತ್ಮನ ವರಗಳು ಈಸಿಯಾಗಿ ಕೆಲಸ ಮಾಡುತ್ತೆ. You know, in chapter 12 of Corinthians is the operation of the gifts. ಕೊರಿಂಥಿಯರ್ ಬರೆದ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Chapter 14 is working together in unity. 14ನೇ ಅಧ್ಯಾಯದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಜೊತೆಯಾಗಿ ಕೆಲಸ And ಮಾಡುವಂತ. what cements them together? ಈ ಎರಡನ್ನು ಜೊತೆಯಾಗಿ ಸೇರಿಸೋದು ಯಾವುದು? It is chapter 13 which talks of love. ಅದು 13ನೇ ಅಧ್ಯಾಯ ಪ್ರೀತಿಯ ಬಗ್ಗೆ So ಮಾತನಾಡುವಂತದ್ದು. may we walk in the love of God ನಾವು ದೇವರ ಪ್ರೀತಿಯಲ್ಲಿ ನಡೆಯೋಣವಾ and in the power of God. ಮತ್ತು ದೇವರ ಶಕ್ತಿಯಲ್ಲಿ ನಡೆಯೋಣವಾ. May we stir up the gifts of the Spirit. ದೇವರು ನಮ್ಮಲ್ಲಿರುವಂತ ದೇವರ ವರಗಳನ್ನು ನಾವು ಬಡಿದು ಎಪ್ಪಡಿಸೋಣವಾ. Maybe we can take 2 minutes. If we can stand up, if you can't, you can just remain seated. ಸಾಧ್ಯವಾದ್ರೆ ನಾವೆಲ್ಲರೂ ಎದ್ದು ನಿಂತು But 2 we ನಿಮಿಷಗಳು want to stir up the gifts of the Spirit and the Holy Spirit. ನಾವ್ ಈಗ ಏನ್ ಮಾಡ್ತೇವೆ ಅಂದ್ರೆ ದೇವರು ನಮ್ಗೆ ಕೊಟ್ಟಿರುವಂತ ವರಗಳನ್ನ ಕಲಿಕೆ ಎಬ್ಬರಿಸ್ತೇವೆ. As we continue with this meeting, we want the manifestation of the Spirit of God. ನಾವ್ ಏನ್ ಬೇಕಂದ್ರೆ ಈ ಕೂಟ ನಡೆಯುವಾಗ್ಲೇನೆ ದೇವರ ಕ್ರಿಯೆ ನಮ್ಮಲ್ಲಿ ತೋರುವಬೇಕು. Maybe if you came sick, receive the healing of God. ನೀವು ಬಲಹೀನತೆಯಿಂದ ನಿಸ್ವಸ್ಥತೆಯಿಂದ ಇದ್ರೆ ಸ್ವಸ್ಥತೆ ಹೊಂದ್ಕೊಳ್ಬೇಕು. If something is disturbing your mind, may the Holy Spirit clear your mind. ನಿಮ್ ಮನಸ್ಸಲ್ಲಿ ಏನಾದ್ರೂ ಗೊಂದಲದಿಂದ ಬಂದಿದ್ರೆ ಪವಿತ್ರಾತ್ಮನು ಅದನ್ನು ಬಿಡುಗಡೆ ಕೊಡುವಂತ ಕೇಳ್ಕೊಳ್ಳಿ. We override every opposing forces. ಈ ಎದುರುಗೊಳ್ಳುವಂತ ತಡೆಯಾದ ಪಿಶಾಚಿಗಳನ್ನೆಲ್ಲ Anything ಎದುರುಗೊಳ್ಬೇಕು. that is bothering your mind, ನಿನ್ನ ಮನಸ್ಸನ್ನು ಏನ್ ಕೆಡಿಸ್ತಾ ಇದೆ, home or in any place, ಅದು ಮನೆಯಲ್ಲೋ ಅಥವಾ ಕೆಲಸದ ಸ್ಥಳ we ಎಲ್ಲಾದ್ರೂ, override it by the power of God ಅದನ್ನು ಯೇಸುವಿನ ನಾಮದ and ಶಕ್ತಿಯಿಂದ by the ಮೇಲ್ಕೊಳ್ಳಿ. wisdom of God ದೇವರ ಜ್ಞಾನದಿಂದ and ಮೇಲ್ಕೊಳ್ಳಿ. by the Spirit of God. ದೇವರ ಆತ್ಮನಿಂದ ಮೇಲ್ಕೊಳ್ಳಿ. Let there be peace. ಅಲ್ಲಿ ಸಮಾಧಾನ Let there be ಉಂಟಾಗ್ಲಿ. healing. ಅಲ್ಲಿ ಬಿಡುಗಡೆ Let ಉಂಟಾಗ್ಲಿ. there be ಅಲ್ಲಿ deliverance. ಸ್ವಸ್ಥತೆ ಉಂಟಾಗ್ಲಿ. Let there be manifestation of the glory of God. ದೇವರ ಮಹಿಮೆಯಲ್ಲಿ ಉಂಟಾಗ್ಲಿ. In the name of Jesus, ಯೇಸುವಿನ ನಾಮದಲ್ಲಿ we overturn every power of the enemy. ಪಿಶಾಚಿ ಶಕ್ತಿಗಳನ್ನು We ಮೇಲ್ಕೊಳ್ಳಿ. overturn every spirit of weakness. ಬಲಹೀನತೆಯ We overturn ಪಿಶಾಚಿಗಳನ್ನು every spirit of fear. ಬಲದ In ಭಯದ the name ಆತ್ಮಗಳನ್ನು of Jesus, ಮೇಲ್ಕೊಳ್ಳಿ. ಯೇಸುವಿನ Spirit ನಾಮದಲ್ಲಿ of God, reign in our midst. ದೇವರ ಆತ್ಮವನ್ನು ಚಲಿಸಿ. Reign in our midst. ದೇವರ ಆತ್ಮವನ್ನು ಚಲಿಸಿ. Reign in our midst. ದೇವರ ಆತ್ಮವನ್ನು Reign ಚಲಿಸಲಿ. in our midst. ದೇವರ ಆತ್ಮವನ್ನು ಚಲಿಸಲಿ. Reign in our midst. ಚಲಿಸಲಿ ಯೇಸುವಿನ Reign ನಾಮದಲ್ಲಿ. in our midst. ಚಲಿಸಲಿ ದೇವರ The ಆತ್ಮ. wind of God. ದೇವರ ಶ್ವಾಸ. The wind of God. ದೇವರ ಗಾಳಿ. The wind of the Spirit. ದೇವರ ಗಾಳಿ. Change every situation. ತೂಕಲಿ ಎಲ್ಲವನ್ನು Change ಬದಲಾಯಿಸಲಿ. every weakness. ಎಲ್ಲವನ್ನು ಬದಲಾಯಿಸಲಿ. Change every weakness. ಎಲ್ಲ ಬಲಹೀನತೆಗಳನ್ನು Not by ಬದಲಾಯಿಸಲಿ. might, not by ಬಲಹೀನತೆಗಳನ್ನ power. ಕಲಕ- By your Spirit, Lord. ದೇವರದಿಂದ By your Spirit, Lord. ನಿನ್ನ ಆತ್ಮದಿಂದ By your Spirit, Lord. By your Spirit, Lord. ಆತ್ಮನಿಂದ 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 By your Spirit, Lord. May ಪವಿತ್ರಾತ್ಮನಿಂದ the wind of the Spirit move. ದೇವರ May ಗಾಳಿ. the wind of the Spirit move. ದೇವರ ಗಾಳಿ May the power of God move. ದೇವರ ಶಕ್ತಿ In ಚಲಿಸಲಿ. the name of Jesus. ಯೇಸುವಿನ In the ನಾಮದಲ್ಲಿ. name of Jesus. ಯೇಸುವಿನ In ನಾಮದಲ್ಲಿ. the name of Jesus. ಯೇಸುವಿನ ನಾಮದಲ್ಲಿ. Anything that is not planted by God, ಪಿಶಾಚಿಯಿಂದ we remove it. ಎಲ್ಲ We ತೆಗೆದಾಕಲಿ remove it. We ತೆಗೆದಾಕಲಿ remove ಯೇಸುವಿನ it. ನಾಮದಲ್ಲಿ. We remove it. ಬಾವಲಿಗೆ We ಯೇಸುವಿನ remove ನಾಮದಲ್ಲಿ. it. We ಬಾವಲಿಗೆ remove ಯೇಸುವಿನ it. ನಾಮದಲ್ಲಿ. We ಬಾವಲಿಗೆ uproot ಯೇಸುವಿನ ನಾಮದಲ್ಲಿ. it. We remove it. ಹೊರಗಡೆ In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ In ನಾಮದಲ್ಲಿ. the name of Jesus. ಯೇಸುವಿನ ನಾಮದಲ್ಲಿ ತೆಗೆದಾಕ್ತಾ By ಇದ್ದಾರೆ. the Spirit of God. ದೇವರ ಆತ್ಮನ Lord, ಮುಖಾಂತರ. bring your healing, bring your Lord, deliverance. ಬಿಡುಗಡೆ, ಸ್ವಸ್ಥತೆ. Healing, deliverance. ಬಿಡುಗಡೆ, Healing, ಸ್ವಸ್ಥತೆ. deliverance. ಬಿಡುಗಡೆ, Deliverance. In the name of Jesus. ಸ್ವಸ್ಥತೆ, ಸ್ವಸ್ಥತೆ. In the name of Jesus. 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 May the Spirit of the Lord move. The power of the Lord move. If you can speak, if you can speak in tongues, go ahead. If you are beginning to speak in tongues, go ahead. Go ahead and speak in tongues. Go ahead and praise. Go ahead and praise. Go ahead and speak in tongues. Go ahead. And call upon the name of the Lord. Go ahead and call upon the Spirit of God. Go ahead and call upon the Spirit of God. In the name of Jesus, may the Spirit of God move. ಓ ದೇವರ Manifest ಕಲಿತು. yourself. Manifest yourself. ಓ In ದೇವರ the name
of Jesus, in the name of Jesus, we override every weakness. We override the spirit of stagnation. We override the spirit of confusion. We override the spirit of weakness. We overpower you by the Spirit of God, by the Spirit of God, by the Word of God, by the anointing, by the power of the Lord. In the name of Jesus, go ahead and worship the Lord. Go ahead and thank the Lord. Go ahead and worship the Lord. Thank him. Go ahead and worship him. Shandarabo Zekatayarabo. Etayalabo Zeketa. Indarabo Zeketerebe. Balabo Zekotarabo. Yatarabo Zekotarabo. Rekayalabo Zekerebe. Go ahead and worship the Lord. Go ahead and worship the Lord. Worship the Lord. Worship the Lord. Speak in tongues if you can. Speak in tongues in the name of Jesus. Speak in tongues. Worship the Lord. Worship the Lord. Worship the Lord. Worship the Lord. There is power in the name of Jesus. Let's soak in the worship. There is power in the name of Jesus. Break every chain, break every chain, break every Let's soak in the worship. Pray and close this session before we go to the lunch. Let's close your eyes and look unto the Lord. Lord, we thank you and praise you for this wonderful time that you have given to us in this grace. Thank Lord Jesus that you come down with us. And we also could experience the presence of the Lord and the Holy Spirit moving
The Holy Spirit is working among us. All your grace, your love, not any of our merit, but it's your love and your mercy. Thank you, Lord, for your mercy and your grace that you shown upon us with this grace. Lord, we thank for our daughter Robert. And you used him mightily. And we could learn about the holy work of the Holy Spirit and anointing through your servant from your holy word of Jesus Christ. Use him for the expansion of thy kingdom. Lord, we are submitting ourselves before the word which we are heard of Jesus Christ. Lord, hallelujah, that help us to proceed in the ministry by the anointing which we are receiving from you, Lord Jesus Christ. Lord, hallelujah, fill us with the Holy Spirit. Give us the gift of the Holy Spirit and the fruit of the Holy Spirit. It may lead us in your ministry, Lord Jesus Christ. Lord, we give the hallelujah. Now we are going to take a break. But Lord, hallelujah, let the Holy Spirit that guide and lead while we are taking break also. And as we come back, Lord, hallelujah, use your service to teach us, to deliver your message, to deliver your hallelujah gifts and the blessing to us, Lord Jesus Christ. Thank you, Lord, listening and sing prayer. We give you all glory, honor to you. Jesus Christ, yes. Amen. 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 Thank you, sir. Thank you, sir. So we are going for the lunch now. ನಾವು ಊಟದ ಸಭೆಗೆ ಹೋಗ್ತಾ ಇದ್ದೇವೆ. So a strong request is don't be distracted. ದಯವಿಟ್ಟು ಒಂದು ಆಲೋಚನೆ ಇದೆ. Have a- ರಿಕ್ವೆಸ್ಟ್ ಇರೋದ್ರಿಂದ ಆ ಕಡೆ ಈ ಕಡೆ ತಲೆ ಯೋಚನೆಗಳಿಗೆ ಹೋಗಿ Have a peaceful lunch. ಸಮಾಧಾನವಾಗಿ ಊಟ ಮಾಡಿ. Come back by 2-5 p.m. So meanwhile, our teams will